ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KPSC ಗ್ರೂಪ್ ಸಿ ರೀಸೆಂಟಾಗಿ ಕರೆದಿರುವಂತಹ KPSC ಗ್ರೂಪ್ ಸಿ ಯಲ್ಲಿ ಅಕೌಂಟ್ ಅಸಿಸ್ಟೆಂಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂತ ಏನು ಹುದ್ದೆಗಳನ್ನು ಕಾಲ್ ಮಾಡಿದ್ದಾನೆ. ಇದಕ್ಕೆ ನಿಮಗೆ ಗೊತ್ತಿರೋ ಹಾಗೆ ತಕ್ಷಣದಲ್ಲೇ ಎಕ್ಸಾಮ್ ಏನೂ ಆಗೋದಿಲ್ಲ ಇವಾಗ. ಸೊ ಹೌದಲ್ಲ, ಸೊ ರೀಸೆಂಟ್ ಎಕ್ಸಾಮ್ ಕೂಡ ಯಾವುದೋ ಎಲೆಕ್ಷನ್ ಕೂಡ ಇದೆ. ಸೊ ಎಲೆಕ್ಷನ್ ಇರೋದ್ರಿಂದ ಸೊ ನಿಮಗೆ ಎಕ್ಸಾಮ್ ತಕ್ಷಣವೇ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಅಷ್ಟು ಟೈಮ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 4 months ಟೈಮ್ ಸಿಗ್ಬೋದು. ಸೊ ಅಂದರೆ 120 ದಿನಗಳ ಕಾಲ ಟೈಮ್ ಸಿಗ್ತಾ ಹೋಗ್ಬೋದು. ಈಗ ಸಿಗುವಂಥ 120 ದಿನಗಳ ಕಾಲವನ್ನು ನಾವು ಹೇಗೆ ಬೆಳೆಸ್ಕೋಬೇಕು? ಹೌದಲ್ಲ, ನಾವು ಲಾಸ್ಟ್ ಎಷ್ಟು ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಇವಾಗಷ್ಟೇ ಹೋದಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಕ್ಸಾಮ್ ಕ್ಲಿಯರ್ ಮಾಡೋದು ಹೇಗೆ, ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೋದು ಹೇಗೆ, ಹೌದಲ್ಲ, ಇವೆಲ್ಲ ಡೌಟ್ಗಳು ಇರ್ತಾ ಹೋಗ್ತಾವೆ ನಿಮ್ಗಳಿಗೆ. ಅದು ನಿಮ್ಗೆ ಅದೃಷ್ಟ ಏನಂತಂದರೆ ಇಲ್ಲಿ ಕೆಲವು BCom, BBM, BBA. ಸೊ ಇವ್ರಿಗೆ ಮಾತ್ರ ಇದು ಕರೆದಿರುವಂಥದ್ದು. ಇವಾಗ ಹೌದಲ್ಲ, ಯಾವುದು BCom, BBA ಮತ್ತು ಯಾವುದು BBM. ಸೊ ಹಾಗಿದ್ರೆ ಇದಕ್ಕೆ ಕಾಂಪಿಟೇಷನ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಇದು ಜನರಲ್ ಆಗಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಆಗ್ಲಿಕ್ಕೆ ಆಗಲ್ಲ. ಯಾರು BCom ಮಾಡಿರ್ತಾರೋ, BBM ಮಾಡಿರ್ತಾರೋ, BBA ಮಾಡಿರ್ತಾರೋ ಅವ್ರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಈ ಒಂದು 120 ಡೇಸಲ್ಲಿ ನಾವು ಆ ಸಿಲೆಬಸ್ನ ಕವರ್ ಮಾಡೋದು ಹೇಗೆ? ಈ KPSC ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಹಳೆ ವಿಡಿಯೋಸ್ಗಳು ನೋಡೋದಾದ್ರೆ ಲಿಂಕ್ನ ಶೇರ್ ಮಾಡ್ತಾ ಹೋಗ್ತೀವಿ. ಆ ಲಿಂಕಲ್ಲಿ ನಿಮಗೆ ಲಾಸ್ಟ್ ಯಾವ ಸಬ್ಜೆಕ್ಟ್ನ ಓದಬೇಕು, ಹೇಗೆ ಓದಬೇಕು ಅಂತ ಹೇಳಿರ್ತೀವಿ. ಇಲ್ಲೂ ಸ್ವಲ್ಪ ಹೇಳಿ ಮತ್ತೆ 120 ಡೇಸನ್ನ ಬಳಕೆ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಅಂತ ಇವೆಲ್ಲದರೂ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಬಂದಾಗ ನೀವು KPSC ಗ್ರೂಪ್ ಸಿ ಯಲ್ಲಿ ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1, ಪೇಪರ್ 2 ಅಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಒತ್ತನ್ನು ಕೊಡ್ತಾ ಹೋಗ್ಬೇಕು ಅಂತ ನೋಡ್ತಾ ಹೋಗೋಣ. ಹೌದಲ್ಲ, ಈ ಪೇಪರ್ 1 ಅಲ್ಲಿ ಬಂದಾಗ ಯಾವುದು GS ಪೇಪರ್ ಬರುತ್ತೆ. ಯಾವುದು GS ಪೇಪರ್. ಈ GS ಪೇಪರ್ ಏನಿದೆ, ಈ GS ಪೇಪರ್ ಅಲ್ಲಿ ಸ್ಕೋರ್ ಮಾಡೋದೇ ತುಂಬಾ ಕಷ್ಟ. ಹೌದಲ್ಲ, ತುಂಬಾ ಚಾಲೆಂಜ್ ಇರುವಂತದ್ದು ಕೂಡ. ಒಂದು 60 ಸ್ಕೋರ್ ಆಗ್ಬಿಟ್ರೆ ಸಾಕು ಸರ್ ಅಂತ ಹೇಳ್ತಿರ್ತೀವಿ. ಹೌದಲ್ಲ, ಒಂದು 60 ಸ್ಕೋರ್ ಆಗ್ಬಿಟ್ರೆ ಸಾಕು ಅದರಲ್ಲಿ GS 1 ಅಲ್ಲಿ. ಯಾಕಂದ್ರೆ ಪೇಪರ್ ನೆಗೆಟಿವ್ ಇದೆ, ಅದು ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಸೆಕೆಂಡ್ ಪೇಪರ್ ಬಂದಾಗ ಯಾವ್ದು ಬರುತ್ತೆ, ಕಮ್ಯುನಿಕೇಶನ್ ಪೇಪರ್ ಬರುತ್ತೆ. ಸೊ ಒಳಗಡೆ ಏನೇನು ಬರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಹೌದಲ್ಲ, ಯಾವುದು ಕಮ್ಯುನಿಕೇಶನ್ ಪೇಪರ್ ಬರುತ್ತೆ. ಕಮ್ಯುನಿಕೇಶನ್ ಪೇಪರ್ ಬಂದಾಗ ಮಿನಿಮಮ್ ನಾವು 75 ಸ್ಕೋರ್ ಮಾಡಬೇಕಾಗುತ್ತೆ. ಶೇಕಡ ಎಷ್ಟು, ನಮಗೆ 75% ಸ್ಕೋರ್ ಮಾಡಲೇಬೇಕಾಗುತ್ತೆ. ಇದ್ರೊಂದು 75, ಒಂದು 60 ಅಂದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ನಿಯರ್ಲಿ ನಿಮಗೆ 135 ಸ್ಕೋರ್ ಆಗುತ್ತೆ. 135 ಸ್ಕೋರ್ ಇದ್ರೆ ಎಕ್ಸಾಮ್ ನಾವು ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಹೌದಲ್ಲ, ಅದರಲ್ಲಿ ಇಲ್ಲಿ ಚಾಲೆಂಜ್ ಆಗಿರೋದು ಯಾವುದು, GS ಪೇಪರ್. GS ಪೇಪರ್ನ ನಿಮಗೆ 2 ಪಾರ್ಟ್ ಮಾಡ್ಕೋಬಹುದು. ಈ 2 ಪಾರ್ಟ್ ಅಂದ್ರೆ ಒಂದು ಸಬ್ಜೆಕ್ಟ್ಗಳು. ಈ ಸಬ್ಜೆಕ್ಟ್ ಮೇಲೆ ಒಂದು ನಿಯರ್ಲಿ 60 ಕ್ವಶನ್ಸ್ ಕೇಳ್ಬೋದು. ನಮಗೆ 60% ಕ್ವಶನ್ಸ್ ಎಲ್ಲ ಸಬ್ಜೆಕ್ಟ್ ಮೇಲೆ ಬಂದ್ಬಿಡುತ್ತೆ. ಅಂದ್ರೆ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಟಲರ್ಬಿಟಿ, ಸೈನ್ಸ್ ಮತ್ತೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಗ್ರಾಮ ಪಂಚಾಯತ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ, ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಹೌದಲ್ಲ, ಮತ್ತೆ ಲೋಕಲ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ, ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಹೌದು, ಈ ತರ ಸ್ಪೆಸಿಫಿಕ್ ಆಗಿ ಒಂದಷ್ಟು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. 10 ಕ್ವಶನ್ಸ್ ಅವೆಲ್ಲ ಬಂದ್ಬಿಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಎಕ್ಸಾಮ್ ನಾವು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಫೋಕಸ್ ಮಾಡಬೇಕಾಗಿರೋದು ಕರೆಂಟ್ ಅಫೇರ್ಸ್. ತುಂಬಾ ಜನ ನಾವು ಇಲ್ಲಿ ನಾವು ಯಾವ ಮಾಡ್ಬಿಡ್ತೀವಿ ಅಂದ್ರೆ ಬರೀ ಜಿಯೋಗ್ರಫಿ ಓದ್ತಾ, ಎಕನಾಮಿಕ್ಸ್ ಓದ್ತಾ, ಸೈನ್ಸ್ ಓದ್ತಾನೆ ಆರಾಮ್ಸೆ ಕೂತ್ಕೊಂಡ್ಬಿಡ್ತೀವಿ. ಎಕ್ಸಾಮ್ ಕ್ಲಿಯರ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಕ್ ಹೋಗಲ್ಲ. ಏನಕ್ಕೆ ಅಂದ್ರೆ ಈ ಕರೆಂಟ್ ಅಫೇರ್ಸ್ ಇದೆಯಲ್ಲ, ಈ ಕರೆಂಟ್ ಅಫೇರ್ಸ್ ನಾವು 2 ಪಾರ್ಟ್ ಮಾಡ್ಕೋಬಹುದು. ಈ ಕರೆಂಟ್ ಅಫೇರ್ಸ್ 2 ಪಾರ್ಟ್ ಮಾಡ್ಕೊಂಡ್ರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ ತರ ಅಂತಂದ್ರೆ ಒಂದು ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್. ಹೌದಲ್ಲ, ಈ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಸಾಮಾನ್ಯವಾಗಿ ಎಲ್ಲರೂ ಕೂಡ ಓದ್ಕೊಂಡಿರ್ತಾರೆ. ಯಾವುದು ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಓದ್ಕೊಂಡಿರ್ತಾರೆ. ಈ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಇಂದ 40% ಕ್ವಶನ್ಸ್ ಬರುತ್ತೆ ಅಂತಂದ್ರೆ 40 ಕ್ವಶನ್ಸ್ ಬರುತ್ತೆ ಅನ್ನೋದಾದ್ರೆ ಇದರಲ್ಲಿ 20 ಕ್ವಶನ್ಸ್ ಇಲ್ಲಿ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಮೇಲೆ ಸಾಮಾನ್ಯ ಬರ್ತಾ ಹೋಗುತ್ತೆ. ಒಂದು 18 to 20 ಕ್ವಶನ್ಸ್ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಬಂದ್ಬಿಡುತ್ತೆ. ಅದರಲ್ಲಿ ಇನ್ನು ಉಳಿದಂತಹ ಕ್ವಶನ್ಸ್ಗಳು ಏನು ಬರ್ತಾ ಹೋಗ್ತದ್ದು, ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದು, ನಾವು ಫೋಕಸ್ ಮಾಡದಿರುವಂತಹ ಏರಿಯಾ. ಹೌದಲ್ಲ, ಯಾವುದು ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನ ಕ್ವಶನ್ಸ್ ಕೇಳ್ಬಿಡ್ತಾರೆ. ಅದು ರಿಯಲ್ 20 ಕ್ವಶನ್ಸ್ ಬರುತ್ತೆ. ಅಂತಂದ್ರೆ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಟಲರ್ಬಿಟಿ, ಸೈನ್ಸ್ ಈ ತರ ಸಬ್ಜೆಕ್ಟ್ಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಬರುತ್ತೋ ಅದೇ ರೀತಿಯಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಯಾವುದು ಅಂತಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್. ನಾವು ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸಬ್ಜೆಕ್ಟ್ ಅಷ್ಟೇ ಫೋಕಸ್ ಮಾಡ್ತಾ ಹೋಗ್ತೀವಿ. ಹೌದಲ್ಲ, ಹಾಗೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಸಬ್ಜೆಕ್ಟ್ ಅಷ್ಟೇನೆ ನಾವು ಈಕ್ವಲ್ ಆಗಿ ನಾವು ಯಾವ್ದು ನೋಡ್ತಾ ಹೋಗ್ಬೇಕು, ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಕೂಡ ನೋಡ್ತಾ ಹೋಗ್ಬೇಕು. ಹೌದಲ್ಲ, ಅದು ಹೇಗೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ಮೇಲೆ ಓದೋದೆಲ್ಲ ಹೇಗೆ ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಅಂದ್ರೆ ಯಾವ ತರ ಇಶ್ಯೂಸ್ ತಗೊಳ್ತಾ ಹೋಗ್ತಾನೆ. ಹೌದಲ್ಲ, ಅವೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲಾಸ್ ವೈಸ್ ಎಕ್ಸಾಂಪಲ್ ಕೊಟ್ಟು ಮಾಡ್ತಾ ಹೋಗ್ತಾನೆ. ಜಿಯೋಗ್ರಫಿ ಮೇಲೆ ಬಂದಾಗ ಕ್ವಶನ್ಸ್ ಯಾವ ತರ ತೆಗಿತಾ ಹೋಗ್ತಾನೆ, ಕಾನ್ಸ್ಟಿಟ್ಯೂಷನ್ ಮೇಲೆ ಬಂದಾಗ ಯಾವ ತರ ಕ್ವಶನ್ಸ್ ತೆಗಿತಾ ಹೋಗ್ತಾನೆ, ಹಿಸ್ಟ್ರಿ ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ ತರ ತೆಗಿತಾ ಹೋಗ್ತಾನೆ, ಎಕನಾಮಿ ಮೇಲೆ ಯಾವ ತರ ತೆಗಿತಾ ಹೋಗ್ತಾನೆ. ಹೌದಲ್ಲ, ಇವೆಲ್ಲದ್ರ ಮೇಲೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂತಂದ್ರೆ ನಿಯರ್ಲಿ 40% ಕರೆಂಟ್ ಅಫೇರ್ಸ್
ಇಂದ ಬರ್ತಾ ಹೋಗುತ್ತೆ. ಅದರಲ್ಲಿ 20% ಯಾವುದು ಸ್ಟಾಟಿಕ್ ಕರೆಂಟ್ ಅಫೇರ್ಸ್ ಇಂದ, 20% ಯಾವುದು ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಇಂದ ಬರ್ತಾ ಹೋಗುತ್ತೆ. ಇನ್ನು ಉಳಿದಂತೆ ಹಿಸ್ಟ್ರಿ, ಎಕನಾಮಿ, ಪಾಲಿಟಿಕ್ಸ್, ಜಿಯೋಗ್ರಫಿ, ಮೆಂಟಾಲಿಟಿ, ಸೈನ್ಸ್ ಮತ್ತು ಸ್ಪೆಸಿಫಿಕ್ ಟಾಪಿಕ್ ಏನು ಬರುತ್ತೆ ಇಂದ ಅವರೇ 60 to 70 ಕ್ವಶನ್ಸ್ಗಳಲ್ಲಿ ಬರ್ತಾ ಹೋಗ್ಬೋದು. ಸೊ ಕ್ಲಿಯರ್. ಹಾಗಾಗಿ ಈ ಪೇಪರ್ 1 ಏನಿದೆ, ಈ ಪೇಪರ್ 1 ನಾವಿಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನಾವು ಯಾವುದು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತಡ ಕೊಡಬೇಕಾಗುತ್ತೆ. ಸೈಮಲ್ಟೇನಿಯಸ್ಲಿ ಸಬ್ಜೆಕ್ಟ್ ಅನ್ನು ಕೂಡ ನೋಡ್ಕೋಬೇಕಾಗುತ್ತೆ, ಹೌದಲ್ಲ. ಮತ್ತೆ ಪೇಪರ್ 2 ಅಲ್ಲಿ ಬಂದಾಗ, ಸೊ ಪೇಪರ್ 2 ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದು ಬರ್ತಾ ಹೋಗುತ್ತೆ, ಇಲ್ಲಿ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಮತ್ತೆ ಯಾವುದು ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಇಲ್ಲಿ 35 ಕನ್ನಡ, 35 ಇಂಗ್ಲಿಷ್ ಮತ್ತೆ 30 ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಇಲ್ಲಿ ಫೋಕಸ್ ಮಾಡಬೇಕಾಗಿರೋದು ಪೇಪರ್ 1, ಪೇಪರ್ 2ಗೆ ನಾವು ಫೋಕಸ್ ಮಾಡಬೇಕು. ಯಾವಾಗ ಪೇಪರ್ 2ಗೆ ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ, ಪೇಪರ್ 2ಗೆ ಫೋಕಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿ ಒಂದು ದಿನದಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟ್ ಅನ್ನ ಎಷ್ಟೆಷ್ಟು ಅವರ್ಸ್ ಟೈಮ್ ಕೊಟ್ಟು ಓದಬೇಕು. ಒಂದ್ ವೇಳೆ ನಾನೇನಾದ್ರು ಸ್ಟೂಡೆಂಟ್ ಆಗಿದ್ರೆ ನಾನು ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೆ ಸೊ ಅನ್ನೋದನ್ನ ಒಂದು ಮಾಡ್ಯೂಲ್ ಅಷ್ಟೇ ಕೊಡ್ತಾ ಹೋಗ್ತೀವಿ. ಇಲ್ಲಿ ಕೊಡುವಂಥ ಟೈಮ್ ಟೇಬಲ್ ನಿಮಗೆ ಫಿಕ್ಸೆಡ್ ಏನಲ್ಲ, ಹೌದಲ್ಲ. ಇದು ನಿಮ್ಗೆ ಹೇಗೆ ಬೇಕಾದ್ರೆ ಮೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಇದಾದ್ಮೇಲೆ ಸಬ್ಜೆಕ್ಟ್ ಆದ್ಮೇಲೆ ಟೆಸ್ಟ್ ಸೀರೀಸ್ ತಗೊಳ್ಳೋದು ಹೇಗೆ, ಹೌದಲ್ಲ. ವೆರಿ ಇಂಪಾರ್ಟೆಂಟ್ ಮಾಡ್ತಾ ಹೋಗ್ತೀವಿ. ಬರೀ ನಾವು ಎಕ್ಸಾಮ್ ಪ್ರಿಪೇರ್ ಅಷ್ಟೇ ಆಗ್ತಾ ಹೋಗ್ತೀವಿ, ನಾವು ಟೆಸ್ಟ್ ಅನ್ನ ಮಾಡ್ಕೊಳ್ತಾ ಹೋಗೋದಿಲ್ಲ. ಸೊ ಇಲ್ಲಿ ನೀವು ಎಕ್ಸಾಮ್ ಪ್ರಿಪೇರ್ ಆಗೋದ್ರ ಜೊತೆಗೆ ನೀವು ಟೆಸ್ಟ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ, ಹೌದಲ್ಲ. ಇಲ್ಲಿ ಕಡಿಮೆ ಕಾಂಪಿಟೇಷನ್ ಇರುತ್ತೆ. ಅಲ್ಲಿ BCom, BBM, BBA ಇಷ್ಟೇ ಇರೋದ್ರಿಂದ ನೀವು ಎಕ್ಸಾಮ್ ಆರಾಮ್ಸೆ ಎಕ್ಸಾಮ್ನ ಕ್ರ್ಯಾಕ್ ಮಾಡಬಹುದು, ಹೌದಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ಒಂದು 2 ನಿಮಿಷ ಸಿಲೆಬಸ್ ನೋಡ್ಬೇಡ. ಪೇಪರ್ 1 ಅಲ್ಲಿ ಏನ್ ಬರ್ತಾ ಹೋಗುತ್ತೆ, ಪೇಪರ್ 2 ಅಲ್ಲಿ ಏನ್ ಬರ್ತಾ ಹೋಗುತ್ತೆ ಅಂತ ನೋಡ್ಬೇಡ. ಇದಾದ್ಮೇಲೆ ಟೈಮ್ ಟೇಬಲ್ ಡಿಸ್ಕಸ್ ಮಾಡ್ತೀವಿ. ಒಂದು ಡೇನಲ್ಲಿ ನಾವು ಎಷ್ಟು ಅವರ್ ಓದಬೇಕಾಗುತ್ತೆ. ಮತ್ತೆ ಇದಾದ್ಮೇಲೆ 120 ಡೇಸ್ಗೆ ನಾವೆಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೊಳ್ಳೋದು. ಯಾವುದು ಪೇಪರ್ 1, ಪೇಪರ್ 2 ಎರಡೂ ಕವರ್ ಮಾಡಿ ಅದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ತಾ ಹೋಗಿರ್ಬೇಕು. ಆ ಜೊತೆಗೆ ಸ್ಪೆಸಿಫಿಕ್ ಪೇಪರ್ಗಳು ಕವರ್ ಮಾಡ್ತಾ ಹೋಗಿರ್ಬೇಕು. ಮತ್ತೆ ಪೇಪರ್ 2 ಕೂಡ ಕವರ್ ಮಾಡಿರ್ಬೇಕು. ಅದು ಹೇಗೆ ಅನ್ನೋದ್ರಲ್ಲಿ ನಾವು ನೋಡ್ತಾ ಹೋಗೋಣ. ಕ್ಲಿಯರ್. ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಸೊ ಇಲ್ಲಿ ನಮಗೆ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಬಂದಾಗ GS ಪೇಪರ್ ಬರುತ್ತೆ. GS ಪೇಪರ್ ನಿಮಗೆ ಎಕ್ಸಾಮ್ ಎಷ್ಟು ಇರ್ತಾ ಹೋಗುತ್ತೆ, 90 ಮಿನಿಟ್ಸ್ ಎಕ್ಸಾಮ್ ಆಗ್ತಾ ಹೋಗುತ್ತೆ, ಹೌದಲ್ಲ. 90 ಮಿನಿಟ್ಸ್ 1.5 ಗಂಟೆ ನಿಮ್ಗೆ ಎಕ್ಸಾಮ್ ಇರ್ತಾ ಹೋಗುತ್ತೆ. ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದ್ರ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ರೆಗ್ಯುಲರ್ ಆಗಿ ನಿಮ್ಗೆ ಬಂದಾಗ ಪೇಪರ್ 1 ಅಲ್ಲಿ ಬಂದಾಗ ಯಾವುದು ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಹೌದಲ್ಲ. ಆಲ್ರೆಡಿ ಹೇಳಿದಿರಿ, ಇದು ವೆರಿ ಇಂಪಾರ್ಟೆಂಟ್. ನೋಡಕ್ ಸಿಂಪಲ್ ಆಗಿ ಕಾಣುತ್ತೆ, ಆದ್ರೆ ಮೆಜಾರಿಟಿ ಕ್ವಶನ್ಸ್ಗಳು ಬರೋದೇ ಈ ಏರಿಯಾದಿಂದ ನಮಗೆ, ಹೌದಲ್ಲ. ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಮತ್ತೆ ಯಾವುದು ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಫೋಕಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದಾದ್ಮೇಲೆ ನಿಮ್ ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಕರೆಂಟ್ ಅಫೇರ್ಸ್ಗೆ ಸೋರ್ಸ್ ಓದಬೇಕು ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಇಲ್ಲಿ ಬಂದಾಗ ಜನರಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್. ಯಾವುದು ಜನರಲ್ ಸೈನ್ಸ್ ಆಗ್ಬೋದು, ಜಿಯೋಗ್ರಫಿ ಆಗ್ಬೋದು, ಸೈನ್ಸ್, ಸೋಷಿಯಲ್, ಸಮಾಜ ವಿಜ್ಞಾನ ವಿಷಯಗಳು ಆಗ್ಬೋದು. ಅದೇ ರೀತಿಯಲ್ಲಿ ಬಂದಾಗ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ ಅಂಡ್ ಡೆವಲಪ್ಮೆಂಟ್, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಸಂಬಂಧಪಟ್ಟಂತ ಇತಿಹಾಸದ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇತಿಹಾಸ ಇಷ್ಟು ಮೇಲೆ ಕ್ವಶನ್ಸ್ಗಳಲ್ಲಿ ಸಾಮಾನ್ಯವಾಗಿ ಆಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಭಾರತ ಸಂವಿಧಾನ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಆಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳೋದಿಲ್ಲ, ಆದ್ರೆ 1 or 2 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು, ಹೌದಲ್ಲ. 1 ಅಥವಾ 2 ಕ್ವಶನ್ಸ್ಗಳು ಈ ಭಾಗದಿಂದ ಕೇಳ್ತಾ ಹೋಗ್ತಾನೆ. ಇದರಲ್ಲೂ ಕೂಡ ಬಂದಾಗ ಪ್ರಾಯೋಗಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ ಬಂದಾಗ ಸ್ಪೆಸಿಫಿಕ್ ಆಗಿ ಬಂದಾಗ ನಿಮಗೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಡೇಸ್ ಅಲ್ಲಿ ಕ್ವಶನ್ಸ್ಗಳು ಜಾಸ್ತಿ ಆಗ್ತಾ ಇವೆ. ಮತ್ತು ಇಲ್ಲಿ ಭೂ ಸುಧಾರಣೆಗಳು ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಗ್ಬೋದು, ಸಾಮಾಜಿಕ ಬದಲಾವಣೆಯ ವಿಷಯಗಳು ಆಗ್ಬೋದು, ಇದ್ರ ಮೇಲೆ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾನೆ. ಇವೆಲ್ಲನೂ ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗಿರೋದು. ಮತ್ತೆ ಕರ್ನಾಟಕ ಅರ್ಥವ್ಯವಸ್ಥೆ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಎಕನಾಮಿ ಏನು 2023ರಲ್ಲಿ 2022-23 ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ. ಆ ಎಕನಾಮಿಕ್ ಸರ್ವೆಯಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಅದು ಸಂಬಂಧಪಟ್ಟ ಅಷ್ಟು ವಿಡಿಯೋಸ್ಗಳು ಇನ್ನು ಕಮಿಂಗ್ ಡೇಸ್ ಮಾಡ್ತಾ ಹೋಗ್ತೀರಿ. ಅದು ಕೂಡ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಹೆಲ್ಪ್ ಆಗ್ತಾ ಹೋಗುತ್ತೆ. KS ಪೇಪರ್ 2 ಕೂಡ ಅದು ಬರ್ತಾ ಹೋಗುತ್ತೆ, ಹೌದಲ್ಲ. ಅದೇ ರೀತಿ ನೋಡೋದಾದ್ರೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಕೂಡ ಕ್ವಶನ್ಸ್ಗಳು ನೋಡ್ತಾ ಹೋಗ್ತೀವಿ. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕದಲ್ಲಿ ಆಡಳಿತವನ್ನ ಮಾಡ್ಲಿಕ್ಕೋಸ್ಕರ ವಿಜ್ಞಾನ ತಂತ್ರಜ್ಞಾನವನ್ನು ಹೇಗೆ ಬಳಕೆನ ಮಾಡ್ಕೊಳ್ತಾ ಇದ್ದೀವಿ, ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ, ಹೌದಲ್ಲ. ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಆಗ್ಬೋದು, ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಕುರಿತು ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಬಂದಾಗ ಮೆಂಟಲ್ ಎಬಿಲಿಟಿ ವಿಷಯಗಳು ಕೂಡ ನಾವೇ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಹಲವಾರು ವಿಷಯಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇಷ್ಟನ್ನ ಓದಿದ್ರೆ ನಾವು ಪೇಪರ್ 1 100 ಕ್ವಶನ್ಸ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟೈಮ್ನ ಕೊಡ್ತಾ ಹೋಗ್ಬೇಕು, ಹೇಗೆ ಓದ್ಬೇಕು ಅನ್ನೋದ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ ಹಿಸ್ಟ್ರಿ, ಎಕನಾಮಿ, ಪಾಲಿಟಿಕ್ಸ್, ಜಿಯೋಗ್ರಫಿ, ಮೆಂಟಾಲಿಟಿ, ಸೈನ್ಸ್ ಈ ಸಬ್ಜೆಕ್ಟ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇದು ಪ್ರಿಪೇರ್ ಆಗೋದು ಹೇಗೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗೋಣ. ಇನ್ನು ಪೇಪರ್ 2 ಅಲ್ಲಿ ಬಂದಾಗ 2 hours ಟೈಮ್ನ ಕೊಡ್ತಾನೆ. ಜೊತೆಗೆ ಇಲ್ಲಿ ಸಾಮಾನ್ಯ ಕನ್ನಡ 35 ಅವರ್ಸ್ಗೆ ಬರ್ತಾ ಹೋಗುತ್ತೆ. ಸಾಮಾನ್ಯ ಇಂಗ್ಲಿಷ್ ನಿಮಗೆ ಜನರಲ್ ಇಂಗ್ಲಿಷ್ 35 ಅವರ್ಸ್ಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ
ಕಂಪ್ಯೂಟರ್ 30 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ, ಹೌದಲ್ಲ? ಅಂತಂದರೆ ಪೇಪರ್ 2 100 ಮಾರ್ಕ್ಸ್ಗೆ ಇರುತ್ತೆ, ಪೇಪರ್ 1 ಕೂಡ 100 ಮಾರ್ಕ್ಸ್ಗೆ ಇರುತ್ತೆ. ಅವ್ರಿಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ನಡೀತಾ ಬರುತ್ತೆ. ಈ ಎಕ್ಸಾಮ್ ನಡೆಯೋದ್ರಿಂದ ನೀವೇನು ಮಾಡ್ತಾ ಹೋಗ್ತೀರಾ, ಈ 200 ಮಾರ್ಕ್ಸ್ ಎಕ್ಸಾಮ್ಗೆ ನಾವು ಒಂದು 50% ಬಂದರೆ ಸಾಕು, 60% ಬಂದರೆ ಸಾಕು, 70% ಬಂದರೆ ಸಾಕು ಅಂತ ಮಾತಾಡ್ತಾ ಹೋಗ್ತೀವಿ, ಅದಲ್ಲ? ಬಟ್ ಜಸ್ಟ್ ಮಾತಾಡ್ತೀವಿ ಅಷ್ಟೇ. ಅದು ಬರೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ವಿವೇಚನೆ ಮಾಡಬೇಕು, ಅದ್ರ ಮೇಲೆ ನಾವಿಲ್ಲಿ ಫೋಕಸ್ ಮಾಡಬೇಕು, ವರ್ಕ್ ಮಾಡಬೇಕು, ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೇಕು, ಹೌದಲ್ಲ? ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗೋದು ಹೇಗೆ ಅನ್ನೋದು ಇಲ್ಲಿ ಒಂದು ಕಲೆ, ಹೌದಲ್ಲ? ಎಕ್ಸಾಮ್ ಪ್ರಿಪೇರ್ ಆಗೋದು ಅದೊಂದು ಕೂಡ ಒಂದು ಕಲೆ ಆಗಿರುತ್ತೆ. ಹಾಗೆ ಪ್ರಿಪೇರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಜೊತೆಗೆ ಈ ಎಕ್ಸಾಮಲ್ಲಿ 0.25 ಅಷ್ಟು ನೆಗೆಟಿವ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ನೀವು ಒಂದು ಕ್ವಶನ್ಸ್ ಕರೆಕ್ಟ್ ಆಯ್ತಾ 2 ಮಾರ್ಕ್ಸ್ ಸಿಗುತ್ತೆ, 1 ಮಾರ್ಕ್ಸ್ ಸಿಗುತ್ತೆ. ಸೊ ಒಂದು ಕ್ವಶನ್ಸ್ ಇರೋದು ತಪ್ಪಾಯ್ತಾ ನಿಮಗೆ 0.25 ಏನಾಗ್ತಾ ಬರುತ್ತೆ, ನಿಮಗೆ ನೆಗೆಟಿವ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ನೆಗೆಟಿವ್ ಇರುವಂಥ ಎಕ್ಸಾಮ್ಸ್ಗಳಲ್ಲಿ ಯಾವ ಲೆವೆಲ್ ಕ್ವಶನ್ಸ್ಗಳನ್ನ ನಾವು ಟಚ್ ಮಾಡ್ಬೋದು, ಇವೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಟೆಸ್ಟ್ ಸೀರೀಸ್ ಸಂಬಂಧಪಟ್ಟಾಗ ಮಾತಾಡಬೇಕಾದ್ರೆ ಅದನ್ನು ಮಾತಾಡ್ತಾ ಹೋಗ್ತೀನಿ, ಹೌದಲ್ಲ? ಹಾಗೆ ಒಂದು ದಿನ ಅಂತ ತಗೊಳ್ಳೋದಾದ್ರೆ ಒಂದು ಡೇನಲ್ಲಿ ನಾವು ಎಷ್ಟೆಲ್ಲ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟಿಂದ ನಾವೇನು ಮಾಡ್ತೀವಿ ಅಂತಂದ್ರೆ, ಈ KPSC ಗ್ರೂಪ್ಸ್ಗೆ ಸಂಬಂಧಪಟ್ಟಂತೆ ಇವಾಗ ಏನು ಕಾಲ್ ಮಾಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತ ಹೊಸ ಬ್ಯಾಚ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಏಪ್ರಿಲ್ 2ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾರ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗ್ತಾ ಹೋಗೋದು. ಮಾರ್ನಿಂಗ್ ಬ್ಯಾಚ್ ಕೂಡ ಇರುತ್ತೆ 10 to 2 ವರೆಗೆ. ಅದೇ ರೀತಿಯಲ್ಲಿ ಬಂದಾಗ ಕೆಲವೊಂದು ಬ್ಯಾಚ್ 10 to 5 ವರೆಗೆ ತಗೊಳ್ತಾ ಹೋಗ್ತೀವಿ. ಕೆಲವೊಂದು 6 to 8 ಯೂರಿಂಗ್ ಬ್ಯಾಚ್ ಅಲ್ಲಿ ಬಂದಾಗ ವರ್ಕಿಂಗ್ ಪೀಪಲ್ಗೆ ಅಥವಾ ಕಾಲೇಜ್ ಸ್ಟೂಡೆಂಟ್ ಅವ್ರಿಗೆ ತಗೊಳ್ತಾ ಹೋಗ್ತೀವಿ. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಗಳು ನೀವು ಇದನ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು, ಕೆಳಗೆ ಕಾಣುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಇಲ್ಲಿ ಹಾಗಿದ್ರೆ ಒಬ್ಬ ಎಕ್ಸಾಮ್ಗೆ ಗ್ರೂಪ್ ಸಿ ಎಕ್ಸಾಮ್ಗೆ ತಯಾರಿ ನಡೆಸೋದ ಯುವಕ ಅಥವಾ ಯಾರ ಸ್ನೇಹಿತರು ಏನು ವರ್ಕ್ ಮಾಡ್ತೀರ, ನೀವು ಒಂದು ಡೇನಲ್ಲ 24 ಗಂಟೆನ ನಾವು ಹೇಗೆ ಬಳಕೆ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಬಂದಾಗ ಯಾವ ಸಬ್ಜೆಕ್ಟು, ಸೊ ಮೊದಲನೇದಾಗಿ ಬಂದಾಗ ಒಂದು ದಿನವನ್ನು 24 ಅವರ್ಸ್ ಏನಿದೆ, ಈ 24 ಅವರ್ಸ್ ನಾನು ಏನು ಮಾಡ್ತಾ ಹೋಗ್ತೀನಿ, 3 ಪಾರ್ಟ್ ಆಗಿ ಮಾಡ್ಕೊಳ್ತೀನಿ. ಎಷ್ಟು? 3 ಭಾಗ ಮಾಡ್ಕೊ 1 2 3 ಅಂತೇಳಿ 3 ಭಾಗಗಳಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ಮೊದಲನೇ ಪಾರ್ಟಲ್ಲಿ ಬಂದಾಗ ಸೊ ಅರ್ಲಿ ಮಾರ್ನಿಂಗ್ ನಮಗೆ ಮಾರ್ನಿಂಗ್ ಟೈಮಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಅಂತಂದರೆ ಈ GS ಪೇಪರ್ಗೆ ಪ್ರಿಪ್ರೇಷನ್ ಆಗುವಂಥದ್ದು. ಸೊ ಮಾರ್ನಿಂಗ್ ಫಾರ್ ಎಕ್ಸಾಂಪಲ್ ನಾನು ಓದಬೇಕು ಅಂತಂದರೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಪ್ಪ, ಅಥವಾ 5 ಗಂಟೆಗೆ ಎದ್ದೇಳ್ಬೋದು, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬೋದು, ಅಥವಾ 5 ಗಂಟೆಗೆ ಎದ್ದೇಳಿ ಒಂದಷ್ಟು ವಾಕಿಂಗ್ನ ಮಾಡ್ಕೊಬಂದು ಅದಾದಮೇಲೆ 6 ಗಂಟೆಯಿಂದ ನೀವು ಓದ್ಕೋಬೋದು. ಫಾರ್ ಎಕ್ಸಾಂಪಲ್ 6 to 1 PM ಈ GS ಪೇಪರ್ಗೆ ನಾವೇನು ಮಾಡ್ತಿದ್ದೀವಿ, 6 to 1 PMಗೆ ಇಟ್ಕೊಳ್ತಾ ಇದ್ದೀವಿ. ಕ್ಲಿಯರ್? ಇಲ್ಲಿ 6 to 1 PM ಅವ್ರಿಗೆ GS ಪೇಪರ್ 1 ಪ್ರಿಪರೇಷನ್ ಇಟ್ಕೋಬೇಕು ಅಂತ ಅನ್ಕೊಳ್ತೀವಿ. ಒಂದು ವೇಳೆ ನಾನು ಎಕ್ಸಾಮ್ ಪ್ರಿಪೇರ್ ಆಗಿದ್ರೆ ನಾನು ಈ ಆ್ಯಂಗಲ್ಲಿ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಕ್ಲಿಯರ್? ಇಲ್ಲಿ 6 to 1 ಅಂತಂದ್ರೆ ಕಂಟಿನ್ಯೂಸ್ 6 to 1 ಓದಬೇಕಾ? ಇಲ್ಲ, ಇದನ್ನ ಡಿವೈಡ್ ಮಾಡ್ಕೋಬಹುದು. ಇಲ್ಲಿ 6 to 1 ಅಂತ ಹೇಳಿದ್ರೆ 6 ಇಂದ ಒಂದು 9 ವರೆಗೆ 3 ಅವರ್ಸ್ ಸಿಗುತ್ತೆ ನನಗೆ. ಎಷ್ಟು? 6 to 9 ವರೆಗೆ 3 ಅವರ್ಸ್ ಸಿಗುತ್ತೆ. ಕ್ಲಿಯರ್? ಸೊ ಇದಾದ್ಮೇಲೆ 9 to 10 ನಾವು ಬ್ರೇಕ್ ತಗೊಳ್ತಾ ಹೋಗ್ತೀವಿ. 9 to 10 ಬ್ರೇಕ್ ತಗೊಳ್ತೀವಿ. ಸೊ ಟಿಫಿನ್ ಮಾಡೋದು, ರೆಡಿ ಆಗೋದು, 1 ಅವರ್ ಬ್ರೇಕ್ ಇರುತ್ತೆ. ಮತ್ತೆ 10 ಇಂದ 1 ಸೊ 10 to 1 ಮತ್ತೆ 3 ಅವರ್ಸ್ ಸಿಗುತ್ತೆ. ಅಂದರೆ ಪ್ರತಿದಿನ 6 ಅವರ್ಸ್ ಅಟ್ಲೀಸ್ಟ್ ಕ್ವಾಲಿಟಿ ಅವರ್ಸ್ಗಳನ್ನ ಕೊಡಬೇಕಾಗುತ್ತೆ. ಯಾವುದಕ್ಕೆ? GS ಪೇಪರ್ 1ಗೆ. ಸೊ GS ಪೇಪರ್ 1ಗೆ ಕೊಡ್ತಾ ಇದ್ದೇನೆ. ಹಾಗಾದ್ರೆ ಸರ್ 6 ಇಂದ 9 ವರೆಗೂ ಕಂಟಿನ್ಯೂಸ್ 3 ಅವರ್ಸ್ ಕೂತ್ಕೊಂಡು ಓದಬೇಕಾ? ಬೇಕಾಗಿಲ್ಲ. ಅವ್ರ ಬಿಟ್ಟಲ್ಲಿ 1 ಅವರ್ಗೆ ಅಥವಾ 1.5 ಅವರ್ಗೆ ಒಂದು 5 to 10 ಮಿನಿಟ್ಸ್ ಒಂದು ಸ್ಮಾಲ್ ಬ್ರೇಕ್ ತಗೊಳ್ತಾ ಆ ಸ್ಮಾಲ್ ಬ್ರೇಕ್ನ ತೊಗೊಂಡು ಸ್ವಲ್ಪ ಬ್ರೇಕ್ನ ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ ದಿನಕ್ಕೆ 6 ಅವರ್ಸ್ ಅಟ್ಲೀಸ್ಟ್ ಒಂದು ಪೇಪರ್ನ ಕವರ್ ಮಾಡಬೇಕು ಮಾರ್ನಿಂಗ್ ಟೈಮಲ್ಲಿ. ಸೊ ಇದಾಗುತ್ತೆ. ಸೊ ಇದಾದ್ಮೇಲೆ ನೀವೇನು ಮಾಡ್ತಾ ಬನ್ನಿ, ಆ ಡೇದು ನಿಮಗೆ ಆಫ್ಟರ್ನೂನ್ವರೆಗೆ GS ಪೇಪರನ್ನು ಕವರ್ ಮಾಡಿದ್ವಿ. ಸೊ ಇದಾದ್ಮೇಲೆ ಒಂದಷ್ಟು ಮತ್ತೆ 1 ಅವರ್ ಬ್ರೇಕ್ನ ತಗೋಬೇಕಾಗುತ್ತೆ. ಆ 1 ಅವರ್ ಬ್ರೇಕ್ನ ತಗೊಂಡು ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಟೇಕ್ ಮಾಡ್ತೀವಿ. ಯಾಕಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಲೇಬೇಕು ಅಂತಂದ್ರೆ ನಾವು ಫೋಕಸ್ ಮಾಡಬೇಕಾಗಿರೋದು ಪೇಪರ್ 2ಗೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇಲ್ಲಿಂದಲೇ ಟೇಕ್ ಮಾಡಿಬಿಡೋಣ. ಸೊ ಇಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಯಾವ ಸಬ್ಜೆಕ್ಟ್ ಆದ್ಮೇಲೆ ಯಾವ ಸಬ್ಜೆಕ್ಟ್ ಓದ್ತಾ ಹೋಗೋಣ, ಆಮೇಲೆ ಹೇಳ್ತಾ ಹೋಗ್ತೇನೆ. ಅದ್ರಲ್ಲಿ ಕಮ್ಯುನಿಕೇಶನ್ ಪೇಪರ್ಲಿ ಬಂದಾಗ ನಿಮಗೆ ಈ ಕಮ್ಯುನಿಕೇಶನ್ ಪೇಪರ್ ಬಂದಾಗ 2 to 5 PM ಅಟ್ಲೀಸ್ಟ್ ಎವ್ರಿ ಡೇ ನೀವು 3 hours ಇನ್ ಎ ಡೇಯಲ್ಲಿ ಕೊಡಬೇಕಾಗುತ್ತೆ. ಪ್ರತಿದಿನ 3 ಗಂಟೆಗಳ ಕಾಲ ಕಮ್ಯುನಿಕೇಷನ್ಗೆ ನೀವು ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ 3 ಗಂಟೆಗಳ ಕಾಲ ಪೇಪರ್ 2ಗೆ ಕೊಡಬೇಕಾಗುತ್ತೆ. ಪೇಪರ್ 2 ಯಾವ ಸಬ್ಜೆಕ್ಟ್ ಆಗಲಿ ಯಾವ ಸಬ್ಜೆಕ್ಟ್ ತಗೋಣ ಅದು ನೋಡ್ತಾ ಇದಾದ್ಮೇಲೆ ಡೇ 2 ಯಾವುದು ಸೆಕೆಂಡ್ ಪಾಯಿಂಟ್ ಹೋಗುತ್ತೆ. ಅವ್ರು ಅಪ್ ಟು ಎಷ್ಟು 2 to 5 3 ಅವರ್ಸ್ ಟೈಮ್ ಕೊಡ್ಬೇಕು. ಮತ್ತೆ 5 to 6 ಬ್ರೇಕ್ನ ತಗೊಳ್ತಾರೆ. 5 to 6 ಸೊ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಒಂದು ಬ್ರೇಕ್ ತಗೊಳ್ತೀನಿ. ಮತ್ತೆ 6 ಟೇಕ್ ಮಾಡ್ತೀನಿ. ಸೊ 6 ಎಲ್ಲಿವರೆಗೆ 6 to 10 ಸೊ 6 to 10 ಬಂದಾಗ ನಾವೇನು ಮಾಡ್ತಾ ಹೋಗೋಣ, 6 to 8 ವರೆಗೆ ಒಂದು ಶೆಡ್ಯೂಲ್ ಇಟ್ಕೋಣ. 6 to 8 ಮತ್ತೆ 8 ಒಂದು 1/2 ಅವರ್ ಅಥವಾ ಊಟ ಮಾಡಲಿಕ್ಕೆ ಒಂದು 8 ರಿಂದ 8:30 ಒಳಗಡೆ ಊಟ ಮಾಡ್ಕೊಳ್ಳಿ. 8:30 ಮತ್ತೆ ಟೇಕ್ ಮಾಡಿದ್ರೆ 10 o'clock. 8:30 ಇಂದ
10 o'clock ಅಂತಂದರೆ ಇಲ್ಲಿ ಒಂದು ನಿಮಗೆ ನಿಯರ್ಲಿ 3.5 hours ಟೈಮ್ ಸಿಗುತ್ತೆ. ಇಲ್ಲಿ 3.5 hours ಕೊಡ್ತಾ ಇದ್ದೀವಿ, ಇಲ್ಲಿ 3 hours ಕೊಡ್ತಾ ಇದ್ದೀವಿ, ಇಲ್ಲಿ 6 hours ಕೊಡ್ತಿದ್ದೀವಿ. ಅರ್ಥ ಆಗ್ತಲ್ಲ? ಸೊ ಓವರ್ ಆಲ್ ಬಂದಾಗ ನಮಗೆ 9, 11, 11.5 hours ಹೆಚ್ಚು ಕಡಿಮೆ ನಿಮಗೆ ಬಂದಾಗ ಎಷ್ಟು 9, 10, 11, 11.5 hours ಇಲ್ಲಿ ಟೈಮ್ ಕೊಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ಡೇಗೆ. ಇಷ್ಟೊಂದು ಟೈಮ್ನ ಕಂಪಲ್ಸರಿ ಕೊಡಬೇಕಾಗುತ್ತೆ. ರಾತ್ರಿ ಮತ್ತೆ 10 ಗಂಟೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುವಂಥ ಅಭ್ಯಾಸ ಇರಬೇಕು. ಅಥವಾ 5 o'clock ಅಂದರೆ 7 to 8 hours ಕಂಪಲ್ಸರಿ ನಿದ್ದೆ ಮಾಡಬೇಕಾಗತ್ತೆ. ಆ 7 to 8 hours ನಿದ್ದೆ ಮಾಡೋದ್ರ ಜೊತೆಗೆ ಆ ಡೇನು ಕೂಡ ಕಂಪ್ಲೀಟ್ ಆಗಿ ನಾವು ಬ್ರೇಕ್ ತಗೊಂಡು ಓದ್ತಾ ಇದ್ದೀವಿ. ಸೊ ಕ್ಲಿಯರ್? ಸೊ ಹಾಗಿದ್ರೆ ಇಲ್ಲಿ ಪೇಪರ್ 1, ಪೇಪರ್ 2 ಎರಡು ಕೂಡ ಕವರ್ ಮಾಡ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಸೊ ಪ್ರತಿದಿನ ಬಂದಾಗ ಸೊ ಮಾರ್ನಿಂಗ್ ಟೈಮಲ್ಲಿ ಪ್ರತಿದಿನ ಬಂದಾಗ ನಾವು ಮಾರ್ನಿಂಗಲ್ಲಿ ಬಂದಾಗ ಯಾವುದನ್ನ ಓದಬೇಕು, ಹಾಗೆ ಎವ್ರಿ ಡೇ ಬಂದಾಗ ಬರೀ ಒಂದೊಂದು ಸಬ್ಜೆಕ್ಟ್ ಟೇಕ್ ಮಾಡಬೇಕಾ, ಯಾವ ಸಬ್ಜೆಕ್ಟ್ ಯಾವ ಥರ ತಗೊಳ್ತಾ ಹೋಗ್ಬೇಕು ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಆದರೆ ಇಲ್ಲಿ ಏನು ನೋಡ್ಬೋದು ನಾವು ಇಲ್ಲಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಮೊದಲನೇ ಸಬ್ಜೆಕ್ಟ್ ಬಂದಾಗ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಬಂದಾಗ ನಾವು 6 o'clock ಟೇಕ್ ಮಾಡುವಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಳ್ತೀನಿ. ಹಾಗಿದ್ರೆ ಏನು ಓದಿಲ್ಲ, ಇದುವರೆಗೆ ಫಸ್ಟ್ ಟೈಮ್ ಓದ್ತಾ ಇದ್ದೀನಿ ಅಥವಾ ಒಂದು ಕ್ಲಾಸ್ ಕೇಳಿದ್ದೀನಿ, ಕೋಚಿಂಗ್ ಕ್ಲಾಸ್ ಎಲ್ಲೋ ಒಂದು ಕಡೆ ನೀವು ಕೋಚಿಂಗ್ ಕ್ಲಾಸ್ ಕೇಳಿರ್ತೀರ ಅಥವಾ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡಿರ್ತೀರ. ಇದಾದ್ಮೇಲೆ ಒಂದು 20 days ಎಕ್ಸಾಕ್ಟ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಬೇಕು. ವೆರಿ ಇಂಪಾರ್ಟೆಂಟ್. 20 ದಿನ ಬರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಸೊ ಅಂತಂದ್ರೆ ಬರೀ ಓದೋದಿಲ್ಲ, ಓದೋದ್ರ ಜೊತೆಗೆ ನೋಟ್ಸನ್ನ ಮಾಡ್ಕೊಳ್ತಾ ಬರ್ತೀನಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದಾಗ ಬರೀ ಆ ವರ್ಷದ ಕ್ವಶನ್ ಪೇಪರ್ ಅಲ್ಲ. ಸೊ ಇದುವರೆಗೆ ಏನು ಎಕ್ಸಾಮ್ ಕೇಳಿದ್ರೆ ಗ್ರೂಪ್ ಸಿ 2016 ಕ್ವಶನ್ಸ್ ಕೇಳ್ತಾ ಇರೋದು, ಎಕ್ಸಾಮ್ ನಡೀತಾ ಇರೋದು. ಸೊ ಹಾಗಾಗಿ 2016 23 ಆಗಿರುವಂತಹ ಎಕ್ಸಾಮ್ಸ್ಗಳು ಪೇಪರ್ಗಳು ಏನಿವೆ ಗ್ರೂಪ್ ಸಿ ಅಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ರೆ ಆ ಗ್ರೂಪ್ ಸಿ ಕ್ವಶನ್ಸ್ ಹೇಗೆ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ನಿಮ್ಗೆ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಅದಾದ್ಮೇಲೆ ನೀವು ಪ್ರಿಡಿಕ್ಟ್ ಮಾಡಬೇಕು ಕ್ವಶನ್ಸ್ನ. ಯಾವ ತರ ಇದುವರೆಗೂ ಕ್ವಶನ್ಸ್ ಯಾವ ತರ ಕೇಳಿದಾನೆ, ಇವಾಗ ಏನು ಕೇಳ್ತಾನೆ, ಸೊ ನೆಕ್ಸ್ಟ್ ಏನು ಕೇಳ್ಬೋದು. ಸೊ 3 ರೀತಿಯ ಪ್ರಿಡಿಕ್ಷನ್ ಮಾಡಬೇಕಾಗತ್ತೆ. ಇದುವರೆಗೂ ಕೇಳಿರೋದು, ಇವಾಗ ಕೇಳ್ತಾರೆ, ಇದುವರೆಗೂ ಕೇಳಿರೋದು ಆಲ್ರೆಡಿ ಗೊತ್ತಿದೆ. ಆ ಬೇಸನ್ನ ಇಟ್ಕೊಂಡು ಇವಾಗ ಹೇಗೆ ಕೇಳಬಹುದು ಅಂತಲೂ ಕೂಡ ನಾವು ನೋಡ್ಬೋದು. ಹೌದಲ್ಲ? ಇದುವರೆಗೂ ಕೇಳಿರೋದು, ಇವಾಗ ಕೇಳ್ತಾನೆ, ನೆಕ್ಸ್ಟ್ ಯಾವ ತರ ಕೇಳಬಹುದು ಅಂದ್ರೆ ಈ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಈ 3 ಟೆನ್ಸನ್ ಇಟ್ಕೊಂಡು ಯೋಚನೆ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ಕೇಳಿದ್ದೇನೆ ಅಂತಂದ್ರೆ ಇದುವರೆಗೆ ಯಾವ ತರ ಕೇಳಿದಾನೆ, ಇವಾಗ ಯಾವ ತರ ಕೇಳ್ಬೋದು, ನೆಕ್ಸ್ಟ್ ಯಾವ ತರ ಕೇಳ್ಬೋದು ಅನ್ನೋದ್ರ ಬಗ್ಗೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈ 20 days ಅಲ್ಲಿ ಬಂದಾಗ ನೀವೇನ್ ಮಾಡ್ಬೋದು, 10 to 15 days ಅಲ್ಲಿ ನಾನು ಎವ್ರಿ ಡೇ 6 hours ಟೈಮ್ ಕೊಡ್ತಾ ಇದ್ದೀನಿ ಸರ್, 10 to 15 days ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಬಿಟ್ಟೆ ಸರ್. ಹೌದು, ವೆರಿ ಗುಡ್. ಹಾಗೆ 10 to 15 days ಅಲ್ಲಿ ನೀವು ಯಾವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಮುಗಿಸ್ತಿರೋ ಆವಾಗ ತೀರಾ ಬುದ್ಧಿವಂತರಾದ್ರೆ ನೀವು ಒಂದು ಕೆಲಸ ಮಾಡ್ಬೋದು. ಅದೇ ರೀತಿಯಲ್ಲಿ ಇನ್ನು ಉಳಿದಿರೋಂಥ ದಿನಗಳಿಗೆ ಲಾಸ್ಟ್ 365 days ಅಲ್ಲಿ 365 ದಿನಗಳಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ ಇರುವಂತಹ ಕರೆಂಟ್ ಅಫೇರ್ಸ್ 365 ದಿನಗಳಲ್ಲಿ ಬಂದಂತಹ ಕರೆಂಟ್ ಅಫೇರ್ಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು, ICಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. ಬರೀ ಸಬ್ಜೆಕ್ಟ್ ಅನ್ನು ಮುಗಿಸೋದಷ್ಟೇ ಇಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಲಾಸ್ಟ್ 365 ಏನು ಇಶ್ಯೂಸ್ ಇತ್ತು ಅದನ್ನ ಕಲೆಕ್ಟ್ ಮಾಡಿ ಆ ನೋಟ್ಸ್ ಜೊತೆಗೆ ಹ್ಯಾಡ್ ಮಾಡ್ಕೊಳ್ಳಿ. ಹೌದಲ್ಲ? ಹಾಗಿದ್ರೆ ಒಂದು ಪರ್ಫೆಕ್ಟ್ ರೀಡಿಂಗ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಲ್ಲ? ಸೊ ಯಾವುದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಂದು ಪರ್ಫೆಕ್ಟ್ ರೀಡಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ರೀಡಿಂಗ್ ಆಯಿತು, ಅವೆಲ್ಲ ಒಂದು ಸಣ್ಣ ನೋಟ್ಸ್ ಮಾಡ್ಕೊಳ್ತಾ ಇದ್ರ ಜೊತೆಗೆ ಇದಾದ್ಮೇಲೆ ಇವೇನು ಮಾಡಿದ್ರಿ, ಇವಾಗ ಒಂದಷ್ಟು ಕರೆಂಟ್ ಅಫೇರ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡ್ರಿ. ಸೊ ಎಕ್ಸಾಮಲ್ಲಿ ಯಾವಾಗಲೂ ಕೂಡ ಮೆಜಾರಿಟಿ ಕ್ವಶನ್ಸ್ ರೈಸ್ ಆಗೋದೇ ಇಲ್ಲಿಂದ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ಗಳನ್ನ ಕೇಳ್ತಾ ಬರ್ತಾರೆ. ಅದಿಲ್ಲಿ ಇಂಪಾರ್ಟೆಂಟ್. ಹೌದಲ್ಲ? ಫಾರ್ ಎಕ್ಸಾಂಪಲ್ ಹೌದಾ 20 days ಅಲ್ಲಿ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ತೀವಿ. ಯಾವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ತರ ನೀವು ಮುಗಿಸ್ತಿರೋ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸಿದ ಮೇಲೆ ಇದಕ್ಕೆ ಒಂದು ಟೆಸ್ಟ್ ಅನ್ನ ತಗೋಬೇಕು. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವುದು ನಂಬಿಕೆಗೆ ಅರ್ಹವಾಗಿರುವಂತಹ ಪ್ಲೇಸ್ಗಳು ಸಿಗ್ತವೆ, ಫ್ರೆಂಡ್ಸ್ ಸ್ನೇಹಿತರು ರೆಫರ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಟೆಸ್ಟ್ ಅನ್ನ ತಗೊಳ್ಳಿ. ಯಾಕಂದ್ರೆ ನೀವು ಓದಿರೋದನ್ನ ನೀವು ಟೆಸ್ಟ್ ಮಾಡ್ಕೊಳ್ಳೇಬೇಕು. ಎಕ್ಸಾಮ್ಗೆ ಇವಾಗ ತುಂಬ ಜನ ಕಾಂಪೀಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಯ್ತಾ, ನಾನು ಇವಾಗ ಒಂದು ಟೆಸ್ಟ್ ಬರೆದ್ರೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಆದರೆ ಒಂದು ಟೆಸ್ಟನ್ನು ಬರೆದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ನೀವು ಜಾಯ್ನ್ ಆಗೋದಾದ್ರೆ ಎಲ್ಲ ಯೂನಿಟಿದನ್ನು ಕೂಡ ಕ್ವಶನ್ಸ್ ರೈಸ್ ಆಗಿರುತ್ತೆ. ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಯೂನಿಟಿದನ್ನು ಕೂಡ ಕ್ವಶನ್ಸ್ ರೈಸ್ ಆಗಿರುತ್ತೆ. ನೀವೇನು ಮಾಡ್ಬೋದು, ಈ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ 60 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ 40 ಕ್ವಶನ್ಸ್ಗೆ ಆನ್ಸರ್ ಮಾಡಿಲ್ಲ, ಅವಾಗ ಏನು ಮಾಡ್ತಾ ಹೋಗ್ತೀವಿ, ಅಯ್ಯೋ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೀಕ್ ಅಂತ ಅನ್ಕೊಳ್ತೀವಿ. ಆಕ್ಚುಲಿ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ವೀಕ್ ಇರೋದಿಲ್ಲ. ಸೊ 40 ಕ್ವಶನ್ಸ್ಗೆ ಏನು ಆನ್ಸರ್ ಮಾಡೋಕ್ಕಾಗಿಲ್ಲ, ಆ ಏರಿಯಾಗಳನ್ನ ಫೈಂಡ್ ಔಟ್ ಮಾಡಿ ಮತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೇಕು ನಾವು.
ಅಂದರೆ ಒಂದು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ನೀವು ಗಮನ ಹರಿಸ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಏನು ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಾ, ಯಾವ ಏರಿಯಾ ಬಂದ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗ್ತಾರೆ. ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೀಕ್ ಇರೋದಿಲ್ಲ, ಅವ್ರು ಯಾವುದೋ ಒಂದಷ್ಟು ಚಾಪ್ಟರ್ಸ್ಗಳು ವೀಕ್ ಇರ್ತಾರೆ. ಅದ್ರ ಬದಲು ನೀವೇನು ಮಾಡ್ತಾರೆ, ಮತ್ತೆ ಸ್ಟಾರ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೀಕ್ ಅನ್ಕೊಂಡು ಮತ್ತೆ ಡೇ 1 ಇಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಸೊ 10 days ಆಗುತ್ತೆ, ಮತ್ತೆ ಮರ್ತು ಹೋಗ್ತೀರಾ ಫಸ್ಟಿಂದ. ಸೊ ಮತ್ತೆ ಈ ಥರ ಪದೇ ಪದೇ ರೀಡಿಂಗ್ ಮೇಲೆ ರೀಡಿಂಗ್, ಸ್ಟಾರ್ಟಿಂಗ್ ಚಾಪ್ಟರ್ಸ್ಗಳು ಮಾತ್ರ ಆಗ್ತಿರ್ತವೆ. ಲಾಸ್ಟ್ ಚಾಪ್ಟರ್ಸ್ಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ಸ್ಗಳಿಗೆ ನೀವು ಟಚ್ ಕೂಡ ಮಾಡಕ್ಕೆ ಹೋಗ್ತೀರಿ. ಹೌದಲ್ಲ, ಇದು ತುಂಬ ನೆಗೆಟಿವ್ ಆಗುತ್ತೆ ಈ ಭಾಗದಲ್ಲಿ. ಸೊ ಇಲ್ಲಿ ನಾವು ನೆಗೆಟಿವ್ ತೆಗಿಬೇಕು ಅಂತಂದ್ರೆ ಫಸ್ಟ್ ನಮ್ಮನ್ನು ನಾವು ಮಾನಿಟರ್ ಮಾಡ್ಕೋಬೇಕು. ಹೌದಲ್ಲ, ಆ ಮಾನಿಟರ್ ಮಾಡ್ಕೊಳ್ಳೋದು ಹೇಗೆ? ಟೆಟ್ ಸೀರೀಸ್ ಮುಖಾಂತರ. ಸೊ ಆ ಟೆಟ್ ಸೀರೀಸ್ ತಗೊಂಡ್ರೆ ನೀವೇನು ಮಾಡ್ತಾ ಹೋಗ್ಬೋದು, ಟೆಟ್ ಸೀರೀಸ್ ಯೂನಿಟ್ ವೈಸ್ ಟೆಸ್ಟ್ ಸೀರೀಸ್ ಇಲ್ಲಿ ಆರ್ಗನೈಸ್ ಆಗಿರುತ್ತೆ. ಆ ಟೆಸ್ಟ್ ಸೀರೀಸ್ನ ಬರೀಬೇಕು, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ ತಗೊಳ್ತೀವಪ್ಪ, ನೆಕ್ಸ್ಟ್ 20 daysಗೆ ಹಿಸ್ಟ್ರಿನ ಕವರ್ ಮಾಡ್ಕೊಳ್ತೀವಿ. ಸೊ ಒಂದು ಇಲ್ಲಿ ಏನು ಮಾಡಿ ತಗೊಂಡು ಹಿಸ್ಟ್ರಿ ಡಿವೈಡ್ ಮಾಡ್ಕೊಳ್ತೀವಿ. ಏನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ಹೌದಲ್ಲ, 4 ಪಾರ್ಟಲ್ಲೂ ಅದರಲ್ಲಿ ಯಾವ್ದು ಕಂಪ್ಲೀಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಲ್ಲಿ ನಮಗೆ ಮಾಡರ್ನ್ ಹಿಸ್ಟ್ರಿ ಕವರ್ ಮಾಡ್ಕೋಬೇಕು. ಮಾಡರ್ನ್ ಆದ್ಮೇಲೆ ಕರ್ನಾಟಕ ಹಿಸ್ಟ್ರಿ ಕವರ್ ಮಾಡಬೇಕು. ಅದಾದ್ಮೇಲೆ ಏನ್ಸಿಯಂಟ್, ಅದಾದ್ಮೇಲೆ ಮಿಡಿವಲ್. ಏನಕ್ಕೆ ಅಂದ್ರೆ ಕ್ವಶನ್ಸ್ ರೇಸಿಯೋ ನೀವು ಚೆಕ್ ಮಾಡಿದಾಗ ಹೈಯೆಸ್ಟ್ ಕ್ವಶನ್ಸ್ ಬರೋದು ಮಾಡರ್ನ್ ಹಿಸ್ಟ್ರಿಯಿಂದ ಬರುತ್ತೆ, ಆಮೇಲೆ ಕರ್ನಾಟಕ ಹಿಸ್ಟ್ರಿಯಿಂದ, ಆಮೇಲೆ ಏನ್ಸಿಯಂಟ್ ಹಿಸ್ಟ್ರಿಯಿಂದ, ಆಮೇಲೆ ಮಿಡಿವಲ್ ಹಿಸ್ಟ್ರಿಯಿಂದ ಬರ್ತಾ ಹೋಗುತ್ತೆ. ಈಗ ಒಂದು 20 days ಅನ್ನೋದಾದ್ರೆ ಇದನ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಚಾಪ್ಟರ್ಸ್ಗಳನ್ನ ಕವರ್ ಮಾಡ್ಬೋದು ಅಂತ. ಹೌದಲ್ಲ, ನೀವೇನು ಮಾಡಬೇಕು ಅಂತಂದ್ರೆ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕವರ್ ಆದ್ರೆ ಇಟ್ಕೆರೆ ಹಿಸ್ಟ್ರಿ ಟೆಕ್ ಮಾಡಿರ್ತೀರಲ್ಲ, ಸೊ ಹಿಸ್ಟ್ರಿನ ಓದಬೇಕಾದ್ರೆ ICN ರಿವಿಷನ್ ಅನ್ನ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ದಿನಕ್ಕೆ 1 hour ಅಟ್ಲೀಸ್ಟ್ ನೀವೇನು ಮಾಡಬೇಕಾಗತ್ತೆ, ICನ ಓದ್ಕೊಂಡು ಒಂದು 5 hours ಟೈಮ್ ಸಿಕ್ತಿದ್ರೆ ಅದು ಹಿಸ್ಟ್ರಿಗೆ ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅವಾಗ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ. ಹಿಸ್ಟ್ರಿ ಕಂಪ್ಲೀಟ್ ಆದ್ಮೇಲೆ ಹಿಸ್ಟ್ರಿಗೆ ಒಂದು ಟೆಸ್ಟ್ ತಗೋಬೇಕು. ಹಿಸ್ಟ್ರಿಲಿ ಬಂದಾಗ ಯಾವ ಥರ ಟೆಸ್ಟ್ ತಗೋಬೇಕು, ಏನ್ಸೆಂಟ್ ಹಿಸ್ಟ್ರಿ ಕವರ್ ಮಾಡ್ತೀರಾ ತಕ್ಷಣ ಏನ್ಸೆಂಟ್ ಹಿಸ್ಟ್ರಿಗೆ ಒಂದು ಟೆಸ್ಟ್ ಅಟೆಂಡ್ ಮಾಡಿ. ಮಿಡಲ್ ಹಿಸ್ಟ್ರಿ ಕವರ್ ಆಗ್ತಿದ್ದ, ಸೊ ಮಿಡಲ್ ಹಿಸ್ಟ್ರಿ ಮೇಲೆ ಟೆಸ್ಟ್ ಬರೀರಿ. ಸೊ ಮಾಡರ್ನ್ ಕವರ್ ಆಗಿದೆಯಾ, ಮಾಡರ್ನ್ ಮೇಲೆ ಟೆಸ್ಟ್ ಬರೀರಿ. ಇದಾದ್ಮೇಲೆ ಕರ್ನಾಟಕ ಹಿಸ್ಟ್ರಿ ಕವರ್ ಆಯ್ತಾ, ಕರ್ನಾಟಕ ಹಿಸ್ಟ್ರಿ ಮೇಲೆ ಟೆಸ್ಟ್ ಬರ್ರಿ. ಅಂದ್ರೆ ಪ್ರತಿ ಪಾರ್ಟಲ್ಲೂ ಕೂಡ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ, ಯಾವ ಏರಿಯಾದಲ್ಲಿ ವೀಕ್ ಇದ್ದೀನಿ ಅನ್ನೋದನ್ನ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಕ್ಲಿಯರ್. ಈಗ ಹಿಸ್ಟ್ರಿ ಕವರ್ ಆದ್ಮೇಲೆ ನೆಕ್ಸ್ಟ್ ನಾವು ತಗೊಳ್ತಾ ಜಿಯೋಗ್ರಫಿ ತಗೋಣ. ನಿಮ್ಗೆ ಗೊತ್ತಿರೋ ಹಾಗೆ ರೀಸೆಂಟ್ ಡೇಸ್ ಅಲ್ಲಿ ಬಂದಾಗ ಜಿಯೋಗ್ರಫಿ ಇಂದ ಕೂಡ ಜಾಸ್ತಿ ಕ್ವಶನ್ಸ್ಗಳು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಯಾವುದು, ಸೊ ಇದು ಕೂಡ ಡಿವೈಡ್ ಮಾಡ್ಕೋಬೇಡ. ಜಿಯೋಗ್ರಫಿನ ಯಾವುದು, ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಹೌದಲ್ಲ, ಫಿಸಿಕಲ್, ವರ್ಲ್ಡ್, ಇಂಡಿಯಾ ಅಂಡ್ ಕರ್ನಾಟಕ. ಇಲ್ಲಿ ಪ್ರತಿ ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡ್ತೀರಾ, ಕವರ್ ಮಾಡಿ ಅದಾದ್ಮೇಲೆ ಟೆಸ್ಟ್ ಬರೀರಿ. ವರ್ಲ್ಡ್ ಜಿಯೋಗ್ರಫಿ ಕವರ್ ಮಾಡ್ತೀರಾ, ಕವರ್ ಮಾಡಿ ಟೆಸ್ಟ್ ಬರೀ. ಇಂಡಿಯನ್ ಜಿಯೋಗ್ರಫಿ ಕವರ್ ಮಾಡ್ತೀರಾ, ಕವರ್ ಮಾಡಿ ಟೆಸ್ಟ್ ಬರೀ. ಕರ್ನಾಟಕ ಜಿಯೋಗ್ರಫಿ ಕವರ್ ಮಾಡ್ತೀರಾ, ಕವರ್ ಮಾಡಿ ಟೆಸ್ಟ್ ಬರೀ. ಆದ್ರೆ ಇಲ್ಲೇನ್ ಮಾಡ್ಬೇಕು, ಜಿಯೋಗ್ರಫಿ ಓದ್ರ ಜೊತೆಗೆ IC ಅನ್ನು ಕೂಡ ರಿವಿಸನ್ ಮಾಡ್ಕೊಳ್ತಾ ಹೋಗ್ಬೇಕು, ಜೊತೆಗೆ ಹಿಸ್ಟ್ರಿಯನ್ನು ಕೂಡ ರಿವಿಸನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೀವು IC ಓದ್ಬಿಟ್ಟು ಹಿಸ್ಟ್ರಿ ಓದ್ಬಿಟ್ಟು ಜಿಯೋಗ್ರಫಿ ಓದೋವರೆಗೆ IC ತಲೆಯಿಂದ ಹೋಗ್ಬಿಟ್ಟಿರತ್ತಷ್ಟೇ. ತುಂಬಾ ಜನ ಓದಿರ್ತೀರಾ, ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ನಿಮ್ಗೆ. ಹೌದಲ್ಲ, ಅಂದ್ರೆ ಒಂದು ಸಬ್ಜೆಕ್ಟ್ ನ ಓದಿ ಹಾಗೆ ಬಿಡೋದಲ್ಲ, ಆ ಸಬ್ಜೆಕ್ಟ್ ಓದಿದ್ಮೇಲೆ ಆ ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನಾವು ರಿವಿಸನ್ ಮಾಡ್ಕೊಳ್ತಾ, ರೀಕಾಲ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಯಾವಾಗ ಪದೇ ಹೋಗ್ತಾ ಹೋಗ್ತೀವಿ, ಅವಾಗ ಸಬ್ಜೆಕ್ಟ್ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಬರುತ್ತೆ. ಹೌದಲ್ಲ, ಪ್ರತಿ ರೀಡಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ಪ್ರತಿ ಸಬ್ಜೆಕ್ಟ್ಗೆ ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಂಡು ನೀವು ಹಿಸ್ಟ್ರಿ ಓದ್ಬೇಕಾದ್ರೆ ಹಿಸ್ಟ್ರಿ ಕವರ್ ಮಾಡಿ ಹಿಸ್ಟ್ರಿ ಟೆಸ್ಟ್ ಜೊತೆಗೆ ಸಾಧ್ಯವಾದ IC ಟೆಸ್ಟ್ ಮತ್ತೊಂದ್ಸರಿ ಬರೀರಿ. ಸೊ ಮತ್ತೆ ಜಿಯೋಗ್ರಫಿ ಓದಿ, ಜಿಯೋಗ್ರಫಿ ಕಂಪ್ಲೀಟ್ ಆದ್ಮೇಲೆ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಎಲ್ಲ ಕಂಪ್ಲೀಟ್ ಆಗಿ ಅದಕ್ಕೂ ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ಸಾಧ್ಯವಾದ ಹಿಸ್ಟ್ರಿ ಟೆಸ್ಟ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಮತ್ತೆ ಬರೀ. ಅಂದ್ರೆ ಪ್ರತಿ ಸಬ್ಜೆಕ್ಟ್ ಮುಗಿದಾಗ ಎಲ್ಲ ಸಬ್ಜೆಕ್ಟ್ ಆಲ್ರೆಡಿ ಏನು ಸಬ್ಜೆಕ್ಟ್ ಕವರ್ ಆಗಿರುತ್ತೋ ಅದು ರಿವಿಸನ್ ಮಾಡ್ತಾ ಹೋಗ್ಬೇಕು, ರೀಕಾಲ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇವಾಗ ಇದಾದ್ಮೇಲೆ ಸೈನ್ಸ್. ಸೊ ಸೈನ್ಸ್ ಅಲ್ಲಿ ಬಂದಾಗ ನಿಮಗೆ 5 ಪಾರ್ಟ್ಸ್ ಬರ್ತಾ ಹೋಗುತ್ತೆ. ಯಾವುದು, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಅಂಡ್ ಟೆಕ್ನಾಲಜಿ. ಇಲ್ಲಿ EVS ಟೆಕ್ನಾಲಜಿ ಏನಾಗ್ತಾ ಹೋಗುತ್ತೆ, ನಿಮಗೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ಬಿಡ್ತಾರೆ. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಅಪ್ ಟು 10th ವರೆಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹೌದಲ್ಲ, ನೀವು ಬಹುತೇಕ 10th ವರೆಗೆ ಓದ್ಕೊಂಡಿರ್ತಾರೆ, ಅದು ಟೆಕ್ಸ್ಟ್ ಬುಕ್ಗಳಿಂದ ರೆಫರೆನ್ಸ್ ತಗೊಂಡು ಓದಿರ್ತೀರಿ. ಅದ್ರ ಜೊತೆಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಈ ಟ್ರೆಂಡಿಂಗ್ ವಿಷಯಗಳು ಯಾವುದಿದೆ, ನೀವು ಟೆಕ್ನಾಲಜಿ ರಿಲೇಟೆಡ್ ಇಶ್ಯೂಸ್ ಏನಿದೆ ಹೋಗುತ್ತೆ, EVS ಇಶ್ಯೂಸ್ ಏನಿದೆ ಹೋಗುತ್ತೆ, ಇದನ್ನ ಜಾಸ್ತಿ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದ್ರ ಜಾಸ್ತಿ ಫೋಕಸ್ ಮಾಡ್ತಿದ್ರೆ ಇದರಿಂದನೂ ಕೂಡ ಒಳ್ಳೆ ನಿಮಗೆ ಏನು ಮಾರ್ಕ್ಸ್ ಅನ್ನ ಗಳಿಸ್ತಾ ಹೋಗ್ಬೋದು. ಈಗ ಸೈನ್ಸ್ ಕಂಪ್ಲೀಟ್ ಆಗುತ್ತೆ, ಸೈನ್ಸ್ ಟೆಸ್ಟ್ ಅನ್ನೇ ಬರೀಬೇಕು. ಫಿಸಿಕ್ಸ್ ಮೇಲೆ ಒಂದು, ಕೆಮಿಸ್ಟ್ರಿ ಮೇಲೆ ಒಂದು, ಹೌದಲ್ಲ, EVS, ಟೆಕ್ನಾಲಜಿ, ಬಯಾಲಜಿ ಮೇಲೆ ಒಂದೊಂದು ಸಬ್ಜೆಕ್ಟ್ ಕವರ್ ಹಾಕೊಂಡು ಪಾರ್ಟ್ ಅಲ್ಲಿ ಅದ್ರ ಮೇಲೆ ಟೆಸ್ಟ್ ಬರೀತಾ ಬನ್ನಿ. ಅವ್ರ ಜೊತೆಗೆ IC ಕವರ್ ಆಗಿತ್ತಲ್ಲ, ಮತ್ತೆ IC ಒಂದು ರಿವಿಷನ್ ಟೆಸ್ಟ್ ತಗೋಬೇಕು. ಅರ್ಥ ಆಗ್ತಿಲ್ಲ. ಮತ್ತೆ ಹಿಸ್ಟ್ರಿ ಕವರ್ ಆಗಿದೆ, ರಿವಿಷನ್ ಟೆಸ್ಟ್. ಜಿಯೋಗ್ರಫಿ ಕವರ್ ಆಗಿದೆ, ಒಂದು ರಿವಿಷನ್ ಟೆಸ್ಟ್. ಇದಾದ್ಮೇಲೆ ಎಕನಾಮಿ ತಗೋಣ. ನಿಮ್ಗೆ ಗೊತ್ತಿರಬೇಕು, ಎಕನಾಮಿಯಲ್ಲಿ ಕ್ವಶನ್ಸ್ ಬಂದ್ರೆ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ, ಇನ್ನೊಂದು ಕರೆಂಟ್ ಅಫೇರ್ಸ್ ಮೇಲೆ ಬರುತ್ತೆ. ಸೊ ಮೆಜಾರಿಟಿ ಕ್ವಶನ್ಸ್ ಬರೋದೇ ಇಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ.
ಹೌದಲ್ಲ, ಬೇಸಿಕ್ ಕಾನ್ಸೆಪ್ಟ್ ನ ಕವರ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ನ ಫೋಕಸ್ ಮಾಡ್ತಿದ್ರೆ ಮ್ಯಾಕ್ಸಿಮಮ್ ಎಕನಾಮಿಕ್ಸ್ ನಾವು ಕವರ್ ಮಾಡ್ಬೋದು. ಇದಲ್ದೇ ಮೆಂಟಲ್ ಎಬಿಲಿಟಿ, ಸೊ ವೆರಿ ಇಂಪಾರ್ಟೆಂಟ್. ಗ್ರೂಪ್ಸ್ ಅಲ್ಲಿ ಬಂದಾಗ ಮೆಂಟಲ್ ಎಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಡೇಸ್ ಅಲ್ಲಿ ಈ ಸ್ಪೆಸಿಫಿಕ್ ಟಾಪಿಕ್ಸ್ಗಳು ಏನಿವೆ ಇದ್ರ ಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಈ ಗವರ್ನೆನ್ಸ್ ಬಗ್ಗೆ ಆಗ್ಬೋದು, ಹೌದಲ್ಲ, ಪಂಚಾಯತ್ ರಾಜ್ ಆಗ್ಬೋದು, ಇದ್ರ ಮೇಲೆಲ್ಲ ಮತ್ತೆ ಸೊಸೈಟಿ ಬಗ್ಗೆ ಆಗ್ಬೋದು, ಕೋಆಪರೇಟಿವ್ ಸೊಸೈಟಿ ಬಗ್ಗೆ, ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಮಿನಿಮಮ್ 10 ಕ್ವಶನ್ಸ್ಗಳು ಬರ್ತಾವೆ. ಈ ಸ್ಪೆಸಿಫಿಕ್ ಟಾಪಿಕ್ ಕೂಡ ಒಂದು 10 days ಅಲ್ಲಿ ಕವರ್ ಮಾಡಿ ಅಂತಂದ್ರೆ ನೀವು ಒಂದೊಂದು ಸಬ್ಜೆಕ್ಟ್ನ ಕವರ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಕಾನ್ಸ್ಟಿಟ್ಯೂಷನ್ಗೆ 20 days, ಹಿಸ್ಟ್ರಿಗೆ 20 days, ಜಿಯೋಗ್ರಫಿಗೆ 20 days, ಸೈನ್ಸ್ಗೆ 20 days, ಎಕನಾಮಿಗೆ 20 days, ಮತ್ತೆ ಮೆಂಟಬಿಲಿಟಿ 20 days, ಮತ್ತೆ ಸ್ಪೆಸಿಫಿಕ್ಗೆ 10 days ಅಂತ ಹೇಳಿದ್ರೆ ಎವ್ರಿ ಡೇ ನೀವು ಟೈಮ್ ಕೊಡ್ತಿರೋ 6 to 1 ಅಂದ್ರೆ 120 daysಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಇನ್ಕ್ಲೂಡಿಂಗ್ ಟೆಟ್ ಸೀರೀಸ್ ಜೊತೆಗೆ ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ಆಯಾ ತಗೊಳ್ಳೋ ಪೇಪರ್ 2 ತಗೊಂಡು, ಸೊ 1 day ನಲ್ಲಿ ಏನ್ ಮಾಡಿದ್ವಿ, ಈಗ ಮಾರ್ನಿಂಗ್ 6 ಇಂದ 1 o'clock ವರೆಗೆ ನೋಡಿದ್ವಿ. ಸೊ 1 to 2 ಬ್ರೇಕ್ ತಗೋಣ, 2 ಇಂದ ಮತ್ತೆ ಟೇಕ್ ಮಾಡೋಣ 2 to 5. ನೀವು ಕೆಪಾಸಿಟಿ ಇದ್ರೆ 2 to 6 ಓದ್ಬೋದು, ಬಟ್ ಬಾಡಿ ನಿಮ್ಗೆ ಸಪೋರ್ಟ್ ಮಾಡಬೇಕು. ಕ್ಲಿಯರ್. ಈಗ 2 to 5 ಅಂದ್ರೆ ಮತ್ತೆ 3 hours ಟೈಮ್ ಸಿಗ್ತದೆ. ಇದು ಜೆನ್ಯೂನ್ ನಾವು ಯಾವ್ದಕ್ಕೆ ಕೊಡೋಣ, ಇಲ್ಲಿ ಬರುವಂತ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ಗೆ ಜಾಸ್ತಿ ಕೊಡೋಣ. ಫಾರ್ ಎಕ್ಸಾಂಪಲ್ ನಾನು ಮಾಡ್ತಾ ಹೋಗ್ತೀನಿ, ಎವ್ರಿ ಡೇ 3 hours ಟೈಮ್ ಕೊಡ್ತಾ ಇದ್ದೀನಿ. ಈ ಥರದ್ದು 20 daysಗೆ 20 ದಿನಗಳಿಗೆ 1 ರೀಡಿಂಗ್ ಕನ್ನಡವನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೀವೇನ್ ಮಾಡಬೇಕು, ಬುದ್ಧಿವಂತರ ಹಾಕಿದ್ರೆ ಈ ಕನ್ನಡ ಕಂಪ್ಲೀಟ್ ಆಯ್ತಾ ಇದ್ಕೊಂಡು ಟೆಸ್ಟ್ ಬರೀರಿ. ಕ್ಲಿಯರ್. ಆಫ್ಟರ್ 20 days ಆದ್ಮೇಲೆ ಮತ್ತೇನ್ ಮಾಡಿ, ಇಂಗ್ಲಿಷ್. ಸೊ ಇದಕ್ಕೆ ಯಾವ ಬುಕ್ಸ್ ಓದಬೇಕು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡ್ಕೋಬಹುದು. ಸೊ ಇದಕ್ಕೆ ಮತ್ತೆ ಏನ್ ಮಾಡ್ತಾ ಬನ್ನಿ, ಒಂದು ಟೆಸ್ಟ್ ತಗೊಳ್ಳಿ. ಆ ಇಂಗ್ಲಿಷ್ ಟೆಸ್ಟ್ನ ಬರೀಬೇಕಾದ್ರೆ ನೀವೇನ್ ಮಾಡಬೇಕು, ಕನ್ನಡ ಇನ್ನೊಂದು ಟೆಸ್ಟ್ನ ತಗೋಬೇಕು. ಅಂದ್ರೆ ಇಂಗ್ಲಿಷ್ ಅದ್ರ ಜೊತೆಗೆ ಎವ್ರಿ ಡೇ ಸಾಧ್ಯವಾದ ಒಂದು 10 to 15 minutes ಒಂದು ಹಾಫ್ ಅವರ್ ಟೈಮ್ ಕೊಟ್ಟು ಆ ಕನ್ನಡವನ್ನು ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಕಂಪ್ಯೂಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 2 days ಅಲ್ಲಿ ಕಂಪ್ಯೂಟರ್ ಟೆಸ್ಟ್ ಬರೀತಾರೆ. ಈ ಟೈಮಲ್ಲಿ ಕನ್ನಡ ಟೆಸ್ಟ್ ಕೂಡ ಬರೀಬೇಕು, ಇಂಗ್ಲಿಷ್ ಟೆಸ್ಟ್ ಕೂಡ ಬರೀಬೇಕು. ಅಂದ್ರೆ ಕನ್ನಡ ರಿವಿಷನ್ ಆಗ್ತಾ ಇದೆ, ಇಂಗ್ಲಿಷ್ ರಿವಿಷನ್ ಆಗ್ತಿದೆ, ಮತ್ತೆ ಕಂಪ್ಯೂಟರ್ ರಿವಿಷನ್ ಆಗ್ತದೆ. ಮತ್ತೆ ಮೇನ್ ಸ್ಟ್ರೀಮ್ಗೆ ಮತ್ತೆ ಕನ್ನಡ ತಗೋಬರೋಣ. ಸೊ ಕನ್ನಡ ಬರೆದ್ರಿ, ಕನ್ನಡ ಟೆಸ್ಟ್ ತಗೊಳ್ಳಿ. ಈ ಟೈಮ್ಗೆ ಇಂಗ್ಲಿಷ್ ಟೆಸ್ಟ್ ಕೂಡ ಇರಬೇಕು, ಕಂಪ್ಯೂಟರ್ ಟೆಸ್ಟ್ ಕೂಡ ಇರಬೇಕು, ರಿವಿಷನ್ ಹಾಕಿ. ಇದಾದ್ಮೇಲೆ ಮತ್ತೆ ಇಂಗ್ಲಿಷ್ನ ತಗೊಳ್ಳಿ, ಇಲ್ಲಿ ಇಂಗ್ಲಿಷ್ ಕವರ್ ಆಗಿ ಇಂಗ್ಲಿಷ್ ಟೆಸ್ಟ್ನ ತಗೊಳ್ಳಿ. ಇದಾದ್ಮೇಲೆ ಇದ್ರ ಜೊತೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಕೂಡ ತಗೊಳ್ಳಿ. ಇದಾದ್ಮೇಲೆ ಮತ್ತೆ ಕಂಪ್ಯೂಟರ್ ಕವರ್ ಆಗಲಿ. ಇದಾದ್ಮೇಲೆ ಯಾವುದು, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಮತ್ತೆ ರಿವಿಷನ್. ಅಂತಂದ್ರೆ ಎವ್ರಿ ಡೇ 3 hours ಪೇಪರ್ 2ಗೆ ಬಿಟ್ಬಿಟ್ಟಿದ್ದೀನಿ. ಬರೀ ಬಿಡೋ ಜೊತೆ ಅಲ್ಲ, ಇದ್ರ ಜೊತೆಗೆ ನಾವು ಪ್ರತಿ 20 daysಗೆ ಒಂದು ಟೆಸ್ಟ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀವಿ. ಸೊ ಫಸ್ಟ್ 1 ಮಾತ್ರ ಕನ್ನಡ ಟೆಸ್ಟ್ ಇರುತ್ತೆ, ಸೆಕೆಂಡ್ ಕನ್ನಡ ಇಂಗ್ಲಿಷ್ 2 ಟೆಸ್ಟ್ ಇರಬೇಕು, ಮೂರನೇ ಬಂದ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ 3 ಟೆಸ್ಟ್ ಇರುತ್ತೆ. ಇಲ್ಲಿ ಬಂದ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್. ಸೊ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಪೇಪರ್ 2 ಬಂದಾಗ ಮಿನಿಮಮ್ 75ನ ಕಣ್ಣು ಮುಚ್ಕೊಂಡು ಕ್ರಾಸ್ ಮಾಡಿ. ನಾವು ಯಾವಾಗ 75ನ ಕ್ರಾಸ್ ಮಾಡ್ತೀವೋ ಆವಾಗ ಸಕ್ಸಸ್ಗೆ ಹತ್ರ ಆಗ್ತಾ ಹೋಗ್ತೀವಿ. ಸೊ ಒಂದು ಗೆಲುವು ಆಗಬೇಕು ಅಂತಂದ್ರೆ ಒಂದಷ್ಟು ಹಾರ್ಡ್ ವರ್ಕ್ ನಾವು ಮಾಡ್ಬೇಕಾಗತ್ತೆ, ಹೌದಲ್ಲ. ಆ ಹಾರ್ಡ್ ವರ್ಕ್ ಮಾಡಬೇಕು, ಜೊತೆಗೆ ಯಾವುದೋ ಸ್ಮಾರ್ಟ್ ವರ್ಕ್ ಕೂಡ ಹೌದಲ್ಲ. ಸೊ ಇಲ್ಲಿ ಇಷ್ಟೆಲ್ಲ ಮಾಡ್ತೀರಾ, ನಾನು ಹೇಳಿದೆ 6 ಗಂಟೆಯಿಂದ 1 ಗಂಟೆವರೆಗೆ ಓದ್ತೀರಾ, ಮತ್ತೆ 2 ಗಂಟೆಯಿಂದ 5 ಗಂಟೆವರೆಗೆ ಓದ್ತೀರಾ, ಹೌದಲ್ಲ. ಇನ್ನೊಂದು ಕಾಲಮ್ ಏನು ಕೊಟ್ಟಿದ್ದೀನಿ ನಿಮಗೆ, 6 to ರಾತ್ರಿ 10ವರೆಗೂ ಓದ್ತೀರಾ. ಸೊ ರೆಗ್ಯುಲರ್ ವರ್ಕ್ ಮಾಡ್ತೀರಾ. ಎಕ್ಸಾಮ್ ಇನ್ನೊಂದು ವೀಕ್ ಇದೆ, ಇನ್ನೊಂದು ವೀಕ್ ಇರೋ ಅಷ್ಟಕ್ಕೂ ನೀವೇನಾಗ್ಬೋದು, ಅಪ್ಪಿ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಹೇಳಿದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಓದಿರ್ತೀರಲ್ಲ, ಇದು ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ. ಅಂದ್ರೆ ನಿಮಗೆ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಇಷ್ಟೆಲ್ಲ ಓದ್ತಾ ಇದೀವಿ ಅಂತಂದ್ರೆ ಆರೋಗ್ಯವನ್ನ ಕಾಪಾಡ್ಕೋಬೇಕು. ನೀವು ಇಷ್ಟೆಲ್ಲ ಓದಿ ಎಕ್ಸಾಮ್ ಒಂದು ವೀಕ್ ಇದೆ ಅಥವಾ ನಾಳೆ ಎಕ್ಸಾಮ್ ಇದೆ, ನೀವು ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಹೇಳಿದ್ರೆ, ಜ್ವರನೋ ಇನ್ನೊಂದೇನೋ ಆಯಿತು ಅಂತಂದ್ರೆ ಎಕ್ಸಾಮಲ್ಲಿ 3 to 4 ಕ್ವಶನ್ಸ್ಗೆ ರಾಂಗ್ ಆನ್ಸರ್ ಹಾಕೋ ಚಾನ್ಸಸ್ ಇರುತ್ತೆ, ಹೌದಲ್ಲ. ಇಷ್ಟು ಎಫರ್ಟ್ ಕೂಡ ನೀರಲ್ಲಿ ಹೋಮ ಆದಾಗ ಆಗುತ್ತೆ. ಅಂತಂದ್ರೆ ಒಂದು ಒಳ್ಳೆ ಫುಡ್ ಕಲ್ಚರ್ನ ಇಟ್ಕೋಬೇಕಾಗುತ್ತೆ. ಸೊ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗತ್ತೆ, ಹೌದಲ್ಲ. ಜೊತೆಗೆ ಇಷ್ಟೆಲ್ಲ ಓದ್ತೀರಾ ಬೆಳಗ್ಗೆ ಸಂಜೆವರೆಗೂ, ರಾತ್ರಿ ಯಾರ ಜೊತೆ ಒಂದು ಜೋರಾಗಿ ಗಲಾಟೆ ಮಾಡಿಬಿಡ್ತಾರೆ. ಯಾವಾಗ ಗಲಾಟೆ ಮಾಡ್ತೀರಾ, ಅರ್ಲಿ ಮಾರ್ನಿಂಗ್ ಇಂದ ನೀವು ಏನು ಓದಿರ್ತೀರ ಎಫರ್ಟ್ ಹಾಕಿ ಅಷ್ಟು ಕೂಡ ಕಂಪ್ಲೀಟ್ಲಿ ವೇಸ್ಟ್, ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ. ಸೊ ಹಾಗಿದ್ರೆ ನಾವೇನು ಮಾಡಬೇಕು, ಕೂಲಾಗಿರೋದನ್ನ ಕಲ್ತ್ಕೊಳ್ತಾ ಹೋಗ್ಬೇಕು. ಸೊ ನಮಗೆ ಟೈಮ್ ಸಿಗ್ತಾ ಅಟ್ಲೀಸ್ಟ್ ಇವಾಗ ಏನಪ್ಪ, ಯಾರೇನೋ ಪ್ರಾಬ್ಲಮ್ ಮಾಡ್ತಾರ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೂ ಸಂಬಂಧವಿಲ್ಲ, ಸೈಲೆಂಟ್ ಆಗಿದ್ಬೇಡ. ಯಾಕಂದ್ರೆ ಸಮಾಜ ಕೇಳೋದ ಯಾವನು ಗೆದ್ದಿರ್ತಾನೋ ಅವನ ಮಾತ ವಿನಃ ಯಾರು ಸೋತಿರ್ತಾನೋ ಅವನ ಮಾತಲ್ಲ. ಸಮಾಜ ಕೇಳೋದಷ್ಟು ಫೈನ್ ಆಗ್ಯಾರೋ, ನೀನು ಎಕ್ಸಾಮ್ ಕ್ಲಿಯರ್ ಮಾಡ್ದ ಇಲ್ವಾ, ನೀನು ಎಕ್ಸಾಮ್ ಕ್ಲಿಯರ್ ಮಾಡಿದ್ಯಾ ಇಲ್ವಾ ಅನ್ನೋದನ್ನಷ್ಟೇ ಕೇಳ್ತಾರೆ ವಿನಃ ಅದು ಬಿಟ್ಟರೆ ಬೇರೆ ಏನು ಕೂಡ ಅವ್ನು ಕೇಳೋದಿಲ್ಲ. ನೀನು ಹೇಗೆ ಪಾಸ್ ಆದೆ, ಎಷ್ಟು ಅವರ್ ಓದ್ದೆ, ಯಾವ ಬುಕ್ಸ್ ಓದ್ದೆ, ಅದು ಬೇಕಿಲ್ಲ. ನನ್ನ ಮಗ KPSC ಎಕ್ಸಾಮ್ ಕ್ಲಿಯರ್ ಮಾಡ್ದ ಅಷ್ಟೇ ಸಮಾಜಕ್ಕೆ ಬೇಕಿರೋದು. ಅದು ಬೇಕಾದ್ರೆ ಒಂದಷ್ಟು ಹಾರ್ಡ್ ವರ್ಕ್, ಅದಲ್ಲ ಒಂದಷ್ಟು ಸ್ಮಾರ್ಟ್ ವರ್ಕ್, ಮತ್ತು ಒಂದಷ್ಟು ತಾಳ್ಮೆ, ವೆರಿ ಇಂಪಾರ್ಟೆಂಟ್. ಮತ್ತೆ
ಆಯ್ಕೆ ಮಾಡುವಂಥ ಪುಸ್ತಕಗಳು, ಆಯ್ಕೆ ಮಾಡುವಂಥ ಗೈಡೆನ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಗುರು ಇದೆ, ಒಂದು ಗುರಿ ಇದೆ ಅನ್ನೋದಾದ್ರೆ ಒಂದು ಗುರು ಇರಲೇಬೇಕು. ಕ್ಲಾಸಿಂದ ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ ನನಗೆ, ಆದರೆ ಗೈಡೆನ್ಸ್ ಇದೆ 200% ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಗೈಡೆನ್ಸ್ ಅಲ್ಲಿ ಏನು ಓದಬೇಕು ಏನು ಓದಬಾರ್ದು ಆರಾಮ್ಸೆ ಹೇಳ್ಕೊಡ್ತಾರೆ. ಯಾರಾದ್ರೂ ಪರವಾಗಿಲ್ಲ, ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ನಿಮಗೆ ಕ್ಲಾಸ್ ಮಾಡೋ ಟೀಚರ್ಸ್ ಇರ್ಬೋದು, ಸಾಧ್ಯವಾದಷ್ಟು ಅವ್ರ ಹತ್ರ ಗೈಡೆನ್ಸ್ನ ತಗೊಳ್ತಾರೆ. ಕ್ಲಿಯರ್ ಹೌದಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹಾಗಾಗಿ ಸ್ಮಾಲ್ ಮಿಸ್ಟೇಕ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಎಕ್ಸಾಮ್ ನಾವು ಇಲ್ಲಿ ಕ್ರಾಕ್ ಮಾಡ್ಬೋದು. 120 days ಅಲ್ಲಿ ಆರಾಮ್ಸೆ ಎಕ್ಸಾಮ್ನ ಕ್ರಾಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್, ಹೌದಲ್ಲ, ಎಕ್ಸಾಮ್ ಬರೆಯುತ್ತಲೇ ಇರುತ್ತೆ. ಆದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ 3 ಎಕ್ಸಾಂಪಲ್ ಆಗಬೇಕಾಗತ್ತೆ, ಹೌದಲ್ಲ. ಅದ್ರ ಬದಲು ಒಂದು ಎಕ್ಸಾಮ್ ಚಾನ್ಸ್ ಸಿಕ್ಕಿದೆ, ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಹೌದಲ್ಲ. ಇದು ಹೆಚ್ಚು ಕಡಿಮೆ ಯಾರಿಗೆ ಯಾರು BCom BBM ಆಗಿದೆ ಇಂಥವ್ರಿಗೆ ವೆರಿ ಇಂಪಾರ್ಟೆಂಟ್ ಒಂದು ಲೈಫ್ ಅದಲ್ಲ. ಓಕೆ, ಅದಿರಲಿ. ಇದಾದ್ಮೇಲೆ ನಾವೇನು ಮಾಡ್ತಾ ಬರೋಣ. ಸೊ ಇವಾಗ ಮಾರ್ನಿಂಗಿಂದ ಏನಾಯ್ತು ನಮಗೆ ನಿಮ್ಗೆ 5 o'clock ವರ್ಗೂ ನೋಡ್ತೀವಿ. ಆಫ್ಟರ್ 5 o'clock ಏನು ಮಾಡೋಣ ಸರ್? 6 ಇಂದ 10th ವರೆಗೂ. ಸೊ 6 ಇಂದ 10th ವರೆಗೂ ಮಾಡಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಆಗ್ಲೇ ಮಾತಾಡಿದ್ದೀನಿ ನಾನು ಏನಂತ. ಸೊ ಪೇಪರ್ 1 ಅಲ್ಲಿ ನಿಮ್ಗೆ ಎಕ್ಸಾಮ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂಡ್ GK, ಹೌದಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಟಾರ್ಗೆಟ್ ಇಟ್ಕೊಳ್ಬೇಕು. GK ಯಲ್ಲಿ ಒಂದು 200 GK ಟಾಪಿಕ್ನ ನಾವು ಪ್ರಿಪೇರ್ ಆಗಬೇಕು ಅಂತ ಇಟ್ಕೋಬೇಕು, ಹೌದಲ್ಲ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಂದಾಗ 28 ಸ್ಟೇಟ್ಸ್ ಕೊಟ್ಟಿದೆ, 8 ಯೂನಿಯನ್ ಟೆರಿಟರಿ ಇದೆ. 28 ಸ್ಟೇಟ್ಸ್ ಮತ್ತು 8 ಯೂನಿಯನ್ ಟೆರಿಟರಿ ಇದೆ. ಇದ್ರ ಮೇಲೆ ಬೇಸಿಕ್ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ ಅಂತ ಹೇಳಿದ್ರೆ ನಾವು ಏನೇನೆಲ್ಲ ಕಲೆಕ್ಟ್ ಮಾಡ್ಬೋದು. ಸೊ ಸ್ಟೇಟ್ ಕ್ಯಾಪಿಟಲ್ ಯಾವುದು, ಅಲ್ಲಿ ಇರುವ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು, ಅಲ್ಲಿ ಟ್ರೈಬ್ಸ್ ಯಾವ್ದು ಬರ್ತಾ ಹೋಗುತ್ತೆ, ಹೌದಲ್ಲ. ಅಲ್ಲಿರುವಂತಹ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಯಾವುದು, ನ್ಯಾಷನಲ್ ಪಾರ್ಕ್ ಯಾವುದು, ಮತ್ತೆ ಅಲ್ಲಿರುವಂಥ ರಾಮ್ಸಾರ್ ಸೈಟ್ಗಳು ಯಾವುದು, ಬರ್ಡ್ ಸ್ಯಾಂಚುರಿ ಯಾವುದು, ಮತ್ತೆ ಎಲಿಫೆಂಟ್ ಅಂತ ಕಾರಿಡಾರ್ಸ್ಗಳು ಯಾವುದಿವೆ, ಟೈಗರ್ ರಿಸರ್ವ್ಸ್ಗಳು ಯಾವುದಿವೆ, ಹೌದಲ್ಲ. ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಯಾರಿದ್ದಾರೆ, ಇವನ್ ಪೊಲಿಟಿಕಲ್ ಎಲ್ಲ ಆಗ್ಬೋದು, ಪಾಲಿಟಿಕ್ಸ್ ಎಲ್ಲ ಆಗ್ಬೋದು, ಅಥವಾ ಸ್ಪೋರ್ಟ್ಸ್ ಎಲ್ಲ ಆಗ್ಬೋದು, ಅಥವಾ ಯಾವ ಲಿಟ್ರೇಚರ್ ರಿಲೇಟೆಡ್ ಆಗ್ಬೋದು, ಹೌದಲ್ಲ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳು ಆಗ್ಬೋದು, ಇಂಪಾರ್ಟೆಂಟ್ ಪ್ಲೇಸಸ್ ಆಗ್ಬೋದು, ಇಂಪಾರ್ಟೆಂಟ್ ಮೌಂಟೇನ್ಸ್ಗಳು ಆಗ್ಬೋದು, ಹೌದಲ್ಲ, ಇಂಪಾರ್ಟೆಂಟ್ ಪರ್ಸನ್ಸ್, ಹೌದಲ್ಲ. ಇದ್ರ ಜೊತೆಗೆ ಒಂದಷ್ಟು ರಿವರ್ಸ್ಗಳು ಆಗ್ಬೋದು, ಅಲ್ಲಿರೋ ಡ್ಯಾಮ್ಸ್ಗಳು ಆಗ್ಬೋದು. ಈ ಥರ ಒಂದು ಸ್ಟೇಟಲ್ಲಿ ಒಂದಷ್ಟು ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ಗಳನ್ನು, ಹೌದಲ್ಲ, ಬುಡಕಟ್ಟು ಜನಾಂಗ ಆಗ್ಬೋದು, ಬುಡಕಟ್ಟು ಜನಾಂಗಗಳು ಆಚರಣೆ ಮಾಡುವಂಥ ಫೆಸ್ಟಿವಲ್ಸ್ಗಳು ಆಗ್ಬೋದು, ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ, ಹೌದಲ್ಲ. ಇದನ್ನೆಲ್ಲ ಒಂದು ಕಡೆ ಲಿಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದರ ಅಟ್ ಲೀಸ್ಟ್ ಒಂದು ದಿನಕ್ಕೆ ಒಂದು ಸ್ಟೇಟನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ನಾವು ಇಟ್ಕೋಬೇಕು. ಅಟ್ಲೀಸ್ಟ್ ಒಂದು ದಿನಕ್ಕೆ ಇದರದ್ದು ಒಂದಿನ ಮಾಡ್ತೀವಿ, 28 ದಿನಕ್ಕೆ ಈ ಸ್ಟೇಟ್ಸ್ ಎಲ್ಲ ಮುಗ್ದೋಗುತ್ತೆ, ಹೌದಲ್ಲ. ಇನ್ನೊಂದು 3-4 ಡೇಸ್ಗೆ ಒಂದು 8 ಯೂನಿಯನ್ ಟೆರಿಟರಿನ ಕವರ್ ಮಾಡ್ಕೊಳ್ತಾ ಹೋಗ್ತೀವಿ. ಇದಾದ್ಮೇಲೆ ಕರ್ನಾಟಕದಲ್ಲಿರೋ 31 ಡಿಸ್ಟ್ರಿಕ್ಟ್ಗಳು ಏನಿವೆ ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಇದಾದ್ಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು ಏನಿವೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದಾದ್ಮೇಲೆ ಒಂದು ಇಂಟರ್ನ್ಯಾಷನಲ್ ಸಮಿಟ್ಗಳು ಒಂದಷ್ಟು ಲಿಸ್ಟ್ ಕೊಟ್ಬಿಡ್ತೀನಿ, GK ಎಷ್ಟೆಲ್ಲ ಕವರ್ ಮಾಡ್ಬೋದು, ಹೌದಲ್ಲ. ಈ ಥರದ್ದು ಒಂದೊಂದೇ GKಗಳನ್ನ ಕವರ್ ಮಾಡಬೇಕಾಗುತ್ತೆ. ಇದು ಹೌದಲ್ಲ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ GK ಒಂದು ಭಾಗದಲ್ಲಿ GKನ ಓದ್ತಿದ್ವಿ ಅಂದ್ರೆ ಒಂದು ನಿಮಗೆ ಸಂಜೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು 7:30 ವರೆಗೂ ಕೂಡ ಅಥವಾ 8 o'clock ವರೆಗೆ GKನ ಕವರ್ ಮಾಡ್ತೀವಿ ಎವ್ರಿ ಡೇ. ಸೊ ಕ್ಲಿಯರ್, ಎವ್ರಿ ಡೇ GKಗೆ ಎಷ್ಟು ಟೈಮ್ ಕೊಡ್ತಿದ್ವಿ? 6 to 8 ಟೈಮ್ ಕೊಡ್ತೀವಿ. ಹಾಗಿದ್ರೆ ಇದಾದ್ಮೇಲೆ 8 to 8:30 ನೀವು ಊಟಕ್ಕೆ ಅಂದ್ರೆ ಟೈಮ್ ಇಟ್ಕೊಳ್ಳಿ. ರಾತ್ರಿ 8 ಗಂಟೆಗೆಲ್ಲ ಊಟ ಮಾಡಬೇಡಿ. ಅದಾದ್ಮೇಲೆ 8:30 ಇಂದ ನಿಮಗೆ 10 ಕರೆಂಟ್ ಅಫೇರ್ಸ್. ಈ ಟೈಮ್ಗೆ ನೀವು ರೆಗ್ಯುಲರ್ ಆಗಿ ವಾಚ್ ಮಾಡುವಂಥ ಯೂಟ್ಯೂಬಲ್ಲಿ ಹಾಕ್ಬೋದು. ಸೊ ಟೆಲಿಗ್ರಾಮ್, ನಮ್ಮ NCC ಟೆಲಿಗ್ರಾಮ್ ಚಾನಲ್ ಹಾಕ್ಬೋದು. ಸೊ ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಸೊ ಆ ಕರೆಂಟ್ ಅಫೇರ್ಸ್ ಎಲ್ಲ ಓದಿ ಆ ಸಬ್ಜೆಕ್ಟ್ ವೈಸ್ ಸಗ್ರಿಗೇಟ್ ಮಾಡಿಕೊಂಡು ಆ ಕರೆಂಟ್ ಅಫೇರ್ಸ್ ನೋಡ್ಸೋಣ. ಎವ್ರಿ ಡೇ ಅದು ಅಪ್ಡೇಟ್ ಆಗ್ತಾ ಬನ್ನಿ, ಹೌದಲ್ಲ. ಸೊ ಹಾಗೆ ಒಂದು ಇಯರ್ಲಿ 6 ಮಂತಿಂದ 1 year ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ, ಅದನ್ನ ಕವರ್ ಮಾಡ್ಕೊಳ್ಳಿ. ಸೊ ಪ್ರತಿ ಮಂತ್ ಕರೆಂಟ್ ಅಫೇರ್ಸ್ ಕವರ್ ಆದಮೇಲೆ ಆ ಮಂತ್ ಕರೆಂಟ್ ಅಫೇರ್ಸ್ಗೆ ಟೆಸ್ಟನ್ನು ತಗೊಳ್ತಾ ಬನ್ನಿ. ಈಗ NCC ಇನ್ಸ್ಟಿಟ್ಯೂಟ್ ಕರೆಂಟ್ ಅಫೇರ್ಸ್ ತಗೊಳ್ತಾ ಇರ್ತೀವಿ ಅಂತಂದ್ರೆ ಅದಕ್ಕೆ ಪ್ರತಿ ತಿಂಗಳು ಕೂಡ ಟೆಸ್ಟ್ ಸೀರೀಸ್ ಇರ್ತಾ ಬರುತ್ತೆ. ನೀವು ಏನು ಓದಿರ್ತೀರಾ ಅದಕ್ಕೊಂದು ನಿಮಗೆ ಸರಿ ಓದಿದೀವೋ ತಪ್ಪು ಓದಿದೀವೋ ಒಂದು ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದರ ರೆಗ್ಯುಲರ್ ಆಗಿ ನೀವು ಟೆಸ್ಟ್ ಅಟೆಂಡ್ ಮಾಡ್ತಾ ಹೋಗ್ಬೋದು.
ಹಾಗಿದ್ರೆ ಪ್ರತಿದಿನ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ GK ಮತ್ತು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸನ್ನು ಮಾಡ್ತಾ ಹೋಗಬೇಕು. ಈ ಥರ ಮಾಡಿದ್ರೆ ಯಾಕಂದ್ರೆ ಆಲ್ರೆಡಿ ಹೇಳಿದ್ದೀನಿ, ನಿಯರ್ಲಿ ಪೇಪರಲ್ಲಿ 40% ಅಷ್ಟು ಹೊರತಿದೆ GK ಪ್ಲಸ್ ಕರೆಂಟ್ ಅಫೇರ್ಸಿಂದ. ಹಾಗಾಗಿ ಕರೆಂಟ್ ಅಫೇರ್ಸನ್ನು ಪ್ರತಿದಿನ ಅಟ್ಲೀಸ್ಟ್ ನಮಗೆ 1.5 ಗಂಟೆ ಕರೆಂಟ್ ಅಫೇರ್ಸನ್ನು 2 ಅವರ್ಸ್ GK ಪೇಪರ್ಗೆ ಟೈಮ್ನ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟರೆ ರೆಗ್ಯುಲರ್ ಆಗಿ 124 ಅವರ್ಸಲ್ಲಿ ಒಂದು 11 to 12 ಅವರ್ಸ್ ನಾವಿಲ್ಲಿ ಟೈಮ್ ಕೊಟ್ಟಿದ್ದೀವಿ ಓದಲಿಕ್ಕೆ ಅಂತ. ಸೊ ಇಲ್ಲಿಗೆ ಏನಫ್ ಆಗುತ್ತೆ. ಮತ್ತು ರಾತ್ರಿ ಮಲಗ್ತೀರಾ ಮತ್ತು ಅರ್ಲಿ ಮಾರ್ನಿಂಗ್ ಮತ್ತೆ ಎದ್ದೇಳ್ತೀರಾ, ಹೌದಲ್ಲ? ಸೊ ಇಷ್ಟೆಲ್ಲ ಮಾಡಿದ್ರೆ ಒಂದು ಒಳ್ಳೆ ಎಫರ್ಟ್ ಆಗುತ್ತೆ, ಹೌದಲ್ಲ? ಸೊ ಆರಾಮ್ಸೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಅಪ್ಪಿತಪ್ಪಿ ನಮ್ಮ ನೆಗೆಟಿವ್ ಆಗಿ ನಾವು ಮಿಸ್ಟೇಕಿಂದ ಎಕ್ಸಾಮ್ ಕ್ಲಿಯರ್ ಆಗಿಲ್ವಾ, ಸೆಕೆಂಡ್ ಅಟೆಂಪ್ಟಲ್ಲಿ 100% ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೋಬೋದು, ಹೌದಲ್ಲ? ಸೊ ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ಕಾರ.